ವಿಷ್ಣುವಂಶವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಸರ್ವೋಪಶಾಂತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಾತಾಯ ವಿಮೋದಿಸುವನ್ಯತಿವನ್ಯವೇರವಧನ್ವಯಾನಾಂ ಆದ್ಯಶ್ಚರಗುಣೈರ್ವಗುಣಾಪಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಲಂ ನಮಾಮಿ ಶ್ರೀಶೈಲೇಶದಯಾ ಭಾತೃವಿಭಕ್ತ್ಯಾದಿಗುಣಾರ್ಣವಂ ಯತೇಂದ್ರ ಪ್ರಮಣಂ ವಂದೇ ರಂಬೆಜಾಪಾದರಮಣಿಂ ಲಕ್ಷ್ಮೀನಾಥಸಮಾರಂಭರಾದಯಾಮನಮಜ್ಜುನ ಅಶ್ವತಾಚಾರ್ಯ ಪರ್ಯಂತ ವಂದೇ ಗುರುಪರಂಪರಾ ಶ್ರೀ ಗುರುವೇ ಗಣನಾಥ ಶ್ರೀ ಗುರುವೇ ಗಣನಾಥ ಸಕಲ ವಿದ್ಯೆಗೆ ನೀನೇ ತಾತ ಸಕಲ ವಿದ್ಯೆಗೆ ನೀನೇ ತಾತ ಶ್ರೀ ಗುರುವೇ ಗಣನಾಥ ನಾಗವುದರಯುತ ಅಖಿಲ ಸುರನಮಿತ ನಾಗವುದರಯುತ ಅಖಿಲ ಸುರನಮಿತ ಸಾಮಜಾಸ್ಯನೇ ಭೂಮಿ ವಿಭುಧ ಸ್ತುತ್ಯ ದೇವಸಲ ಎಲ್ನ ಸ್ವಾಮಿ ಗಣನಾಥ ದೇವಸಲ ಎಲ್ನ ಸ್ವಾಮಿ ಗಣನಾಥ ಶ್ರೀ ಗಿರಿಜಾಸುತನೆ ಸಕಲ ಮುನಿ ಜನನುತನೆ ಶ್ರೀ ಗಿರಿಜಾಸುತನೆ ಸಕಲ ಮುನಿ ಜನನುತನೆ ಶ್ರೀ ಗುರುವೇ ಗಣನಾಥ ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಸರ್ವದಾ ಭಕ್ತಿಪ್ರಿಯನಲ್ಲದೆ ಶಕ್ತಿಪ್ರಿಯನಲ್ಲ. ಬಲಾಢ್ಯಶ್ಚ ಪೃಥ್ವಿ ಎಂದು ಲೋಕದಲ್ಲಿ ಹೇಳುವುದುಂಟು. ಬಲಾಢ್ಯನಿಗೆ ಮಾತ್ರ ಈ ಜಗತ್ತು ಎಂದು. ಆದರೆ ಪರಮಾತ್ಮ ಮೆಚ್ಚುವುದು ಭಕ್ತಿಯನ್ನು ಮಾತ್ರ. ಶಿವನು ತನ್ನ ಭಕ್ತರಲ್ಲಿ ಪ್ರಿಯವಾದ ಭಕ್ತಿಯನ್ನೇ ಅಪೇಕ್ಷೆ ಪಡ್ತಾನಲ್ಲದೆ ಅವರ ಐಶ್ವರ್ಯ ಆಡಂಬರಾದಿಗಳನ್ನಲ್ಲ. ಅದಕ್ಕೆ ಬಸವಣ್ಣ ಅವರು ಒಂದು ಕಡೆ ಹೇಳ್ತಾರೆ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ನಾದಪ್ರಿಯ ಶಿವ ಎಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವ ಎಂಬರು ವೇದಪ್ರಿಯ ಶಿವನಲ್ಲ. ನಾದವನ್ನು ಮಾಡಿದ ರಾವಣಗೆ ಅರೆ ಆಯುಷಾಯಿತು, ವೇದವನ್ನು ಓದಿದ ಬ್ರಹ್ಮನಿಗೆ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯನೂ ನಮ್ಮ ಕೂಡಲ ಸಂಗಮ ದೇವ ಎಂಬ ಗಾದೆಯಂತೆ ಜಗದೊಡೆಯನಾದಂತ ಪರಮಾತ್ಮ ತನ್ನ ಭಕ್ತರಿಗೋಸ್ಕರವಾಗಿ ತಾನು ಸೋತಾದರೂ ತನ್ನ ಭಕ್ತರ ಗೆಲುವನ್ನು ತೋರಿಸುತ್ತಾನೆ ಎನ್ನುವ ಅರ್ಥವನ್ನು ತೋರುವುದೇ ಈ ಕಥಾಭಾಗ ಪಾಶುಪತಾಸ್ತ್ರ ಅಥವಾ ಕಿರಾತಾರ್ಜುನೆಯ ವಿಜಯ. ಈ ಕಥಾ ಪ್ರಾರಂಭದಲ್ಲಿ ಹಿರಿಯರು ಹೇಳಿದಂತೆ ಆ ಪರಮಾತ್ಮನು ಭಕ್ತಿಪ್ರಿಯ ಎನ್ನುವುದನ್ನು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಪ್ರಾರಂಭ ಮಾಡೋಣ. ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಚರಿತೆಯ ಪಾಡೆ ಪಾಡಿ ಪೊಗಳಲ್ ಅತಿಮೋದ ಬೆನಿಪುದು ಸುರುಚಿರ ಮಾರ್ಗ ಸುಸಾಧಕವೋ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣನ ಒಲಿಮೆಗೆ ಪಾತ್ರರಾಗಿರ್ತಕ್ಕಂಥ ಪಾಂಡವರು ದುರ್ಯೋಧನಾದಿಗಳ ಮೋಸ ಜೂತದಲ್ಲಿ ಸೋತು ವನವಾಸಕ್ಕಾಗಿ ಹೊರಟಿದ್ದಾರೆ. ವನವಾಸಕ್ಕಾಗಿ ಹೊರಟಂಥ ಪಾಂಡವರನ್ನು ಕಂಡು ಬಹುಜನರು ಕಣ್ಣೀರು ಸುರಿಸುತ್ತಾ, ಅಯ್ಯ ನಾವೆಲ್ಲ ನಿಮ್ಮ ಸಂಗಡ ಬರ್ತೇವೆ ಎಂದಾಗ 80,000 ಮಂದಿ ವಿಪ್ರೋತ್ತಮರನ್ನೂ ಸಂಗಡ ಕರೆದುಕೊಂಡು ಧರ್ಮರಾಜ ಕಾಡಿಗೆ ಹೋಗ್ತಾ ಇದ್ದಾನೆ. ತಲೆ ತಗ್ಗಿಸಿ ನಡೆಯಬಹುದಾಗಿರುವ ಪಾಂಡವರನ್ನು ಕಂಡು ಕೇಕೆ ಹಾಕಿ ನಗುತ್ತಿದ್ದಾರೆ ಕೌರವರು. ಈ ಮೋಸಜೂತದಲ್ಲಿ ಗೆಲುವಿಗೆ ಕಾರಣ ಶಕುನಿ. ಪ್ರಪಂಚವನ್ನೆಲ್ಲ ಹಿಡಿದವನು ಶನಿ, ಕೌರವರ ವಂಶವನ್ನು ಹಿಡಿಕೊಂಡವನು ಶಕುನಿ. ಆತನ ಹೆಸರು ಶನಿ 2 ಅಕ್ಷರ, ಈತನ ಹೆಸರು ಶಕುನಿ 3 ಅಕ್ಷರ. ಶಾಕೂನಿ ಮಧ್ಯದಲ್ಲಿರುವ ಕು ಅನ್ನೋ ಅಕ್ಷರವನ್ನು ತೆಗೆದರೆ ಇವನೂ ಶನಿ.
ಯಾರ ಭಾಗಕ್ಕೆ ಎಂದರೆ ಕೌರವರ ವಂಶ ನಾಶಕ್ಕೆ. ಪಾಂಡವರು ತಲೆ ತಗ್ಗಿಸಿ ಕಾಡಿಗೆ ಹೊರಟಿದ್ದಾರೆ. ಆ 80,000 ವಿಪ್ರೋತ್ತಮಾದಿ ಸಾಧು ಶರಣರನ್ನು ಸಂರಕ್ಷಣೆ ಮಾಡಲು ಮಹಾನುಭಾವನಾದಂತಹ ಸೂರ್ಯದೇವ ಪ್ರತ್ಯಕ್ಷನಾಗಿ ಅಕ್ಷಯ ಪಾತ್ರೆಯನ್ನು ದಯಪಾಲಿಸಿದ್ದಾನೆ. ಆ ಅಕ್ಷಯ ಪಾತ್ರೆಯ ಪ್ರಭಾವದಿಂದ ಪಾಂಡವರು ಅಷ್ಟು ಜನಗಳನ್ನು ತದೇಕ ಚಿತ್ತರಾಗಿ ಅವರ ಸೇವೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾರೆ. ಈ ವೇಳೆಗೆ ಆಗಾಗ ಅನೇಕ ಜನ ಮಹನೀಯರು ಬಂದು ಅವರ ಸಂರಕ್ಷಣಾರ್ಥವಾಗಿ ಮತ್ತು ಅನೇಕ ವಿಚಾರಗಳನ್ನು ಹೇಳುವ ಸಲುವಾಗಿ ಬರುತ್ತಿದ್ದವರಲ್ಲಿ ವೇದವ್ಯಾಸ ಮಹರ್ಷಿಗಳು ಒಂದು ದಿನ ಪಾಂಡವರನ್ನು ಕಂಡು ಹೋಗೋಣ ಎಂಬುದಾಗಿ ಹೇಳುತ್ತಾ ಶಿವಧ್ಯಾನವನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ನಾಗಭೂಷಣ ನಗೆ ಮುಖ ಸುಂದರ ನೀಲಕಂಠ ಮಹದೇವ, ನೀಲಕಂಠ ಮಹದೇವ ದೇವಾ, ನೀಲಕಂಠ ಮಹದೇವ. ನಾಗಭೂಷಣ ನಗೆ ಮುಖ ಸುಂದರ, ನಾಗಭೂಷಣ ನಗೆ ಮುಖ ಸುಂದರ ನೀಲಕಂಠ ಮಹದೇವ, ನೀಲಕಂಠ ಮಹದೇವ, ನೀಲಕಂಠ ಮಹದೇವ. ಪಾಲಲೋಚನ ಪಾರ್ವತಿ ರಮಣ, ಪಾಲಲೋಚನ ಪಾರ್ವತಿ ರಮಣ ನೀಲಕಂಠ ಮಹದೇವ ದೇವ, ನೀಲಕಂಠ ಮಹದೇವ ದೇವಾ, ನೀಲಕಂಠ ಮಹದೇವ. ನಮಃ ಶಿವಾಯ. ಧರ್ಮರಾಜರಿಗೆ ವರ್ತಮಾನ ಮುಟ್ಟಿದೆ. ಓಡೋಡಿ ಬಂದು ಧರ್ಮರಾಜ ಕರಗಳನ್ನು ಜೋಡಿಸಿ, ಗುರುದೇವ ನಿಮ್ಮ ಆಗಮನದಿಂದ ಧನ್ಯನಾದೆ, ದಯಮಾಡಿಸಿ ಕರತಂದು ನೊಜಹುಲ್ಲನ್ನು ಹಾಸಿ ಅದರ ಮೇಲೆ ಗುರುಗಳನ್ನು ಕೂರಿಸಿ ಪಲಾಶ ಪತ್ರದಲ್ಲಿ ಅವರ ಪಾದವನ್ನು ತೊಳೆಯುತ್ತಾ ಇದ್ದಾನೆ. ಪಾದವನ್ನು ತೊಳೆಯುವಾಗ ಕಣ್ಣಲ್ಲಿ ದಳದಳದಲ್ಲಿ ನೀರು ಪ್ರಾಪ್ತವಾಯಿತು. ಇದನ್ನು ಕಂಡು ವೇದವ್ಯಾಸರು ಕೇಳಿದರು, ಧರ್ಮಜ ಇದೇನು ಈ ದುಃಖ? ನಾನು ಬಂದದ್ದು ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ಮತ್ಯಾವುದಾದ್ರೂ ವಿಚಾರ ನಿನ್ನ ಮನಸ್ಸಿಗೆ ತೂರಿತೆ? ಏನು ವಿಚಾರ? ಕರಗಳನ್ನು ಜೋಡಿಸಿ ಹೇಳ್ತಾನೆ, ಗುರುಗಳೇ ನಾನು ಈ ವನದಲ್ಲಿರುವಾಗ ನೀವು ಬಂದಿರಲ್ಲ. ಅರಮನೆಯಲ್ಲಿದ್ದಾಗ ತಮ್ಮ ಆಗಮನವಾಗಿದ್ದರೆ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕೂರಿಸಿ ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಿದ್ದೆ. ನಾನೀಗ ಕಾಡಿನಲ್ಲಿರುವಾಗ ನೀವು ಬಂದಿರಲ್ಲ ಎಂದು ಮನಸ್ಸಿಗೆ ದುಃಖವಾಗುತ್ತಿದೆ ಗುರುಗಳೇ. ವೇದವ್ಯಾಸರ ನಕ್ಕರು, ಧರ್ಮಜ ಯಾವ ಆತನು ಬಂಗಾರ ಬೆಳ್ಳಿಗಳಲ್ಲಿ ವ್ಯತ್ಯಾಸವನ್ನು ಕಾಣುತ್ತಾನೋ ಅವನು ಈ ಲೋಕದಲ್ಲಿ ತ್ಯಾಗಿ ಅಥವಾ ಯೋಗಿ ಎನಿಸಿಕೊಳ್ಳಲಾರ. ಬಿಡು, ನಾನು ಬಂದ ವಿಚಾರವನ್ನು ತಿಳಿ ಆನಂತರದಲ್ಲಿ ಮಾತನಾಡೋಣ. ಅಪ್ಪಣೆಯನ್ನು ಕೊಡಿಸಿ ಗುರುಗಳೇ. ಏನೂ ಇಲ್ಲ, ರಾಜ್ಯವನ್ನೆಲ್ಲ ಕಳೆದುಕೊಂಡು ಬಂದಿರುವ ನೀವು ಕಾಡುವಾಸಿಗಳಾಗಿದ್ದೀರಾ. ಇನ್ನು ಮುಂದೆ ಒಂದು ಕಾಲದಲ್ಲಿ ಯುದ್ಧ ಪ್ರಾರಂಭವಾಯಿತು ಎಂದರೆ ನಿಮಗೆ ಸಕಲ ಸಿದ್ಧತೆಗಳು ಬೇಕಲ್ಲ. ಅವರಲ್ಲಿ ಗದಾಯುದ್ಧವನ್ನು ಮಾಡಲು ಬೇಕಾದಷ್ಟು ಜನರಿದ್ದಾರೆ. ಅವರೆಷ್ಟೇ ಮಂದಿ ಇದ್ದರೂ ಕೂಡ ನಮ್ಮ ಭೀಮನೋರ್ವನೇ ಸಾಕು ಅವರನ್ನೆಲ್ಲ ಸದಬಡೆಯಬಲ್ಲ. ಇನ್ನು ಖಡ್ಗ ಯುದ್ಧದಲ್ಲಿ ನಕುಲ ಸಹದೇವರ ಮುಂದೆ ಯಾರು ನಿಲ್ಲಲು ಸಾಧ್ಯವಿಲ್ಲ. ಆದರೆ ಧರ್ಮಜ ಅವರಲ್ಲಿ ಬಿಲ್ಲಾಳಿಗಳಿದ್ದಾರೆ, ಧನುರ್ಧಾರಿಗಳು. ದ್ರೋಣ, ಭೀಷ್ಮ, ಕೃಪಾ, ಅಶ್ವತ್ಥಾಮ, ಕರ್ಣ ಇವರೆಲ್ಲರೂ ಇದ್ದಾರೆ. ಅಂದ ಮೇಲೆ ಇವರನ್ನೆಲ್ಲರನ್ನೂ ಜಯಿಸ್ತಕ್ಕಂತ ಒಂದು ಶಕ್ತಿ ಬೇಕು ಎಂದರೆ ಅರ್ಜುನನಿಗೊಬ್ಬನಿಗೆ. ಅರ್ಜುನ ಪರಾಕ್ರಮಿಯೇ ನಿಜ, ಆದರೆ ಅವನಿಗೆ ಬೇಕಾಗಿದೆ ಅಸ್ತ್ರಬಲ. ಅಸ್ತ್ರಬಲ ಹೊಂದಿದ್ದರೆ ಅವನು ಯಾವ ಕಾರ್ಯವನ್ನು ಬೇಕಾದರೂ ಜಯಿಸಬಲ್ಲ. ಅದಕ್ಕಾಗಿಯೇ ನಾನಿಲ್ಲಿಗೆ ಬಂದಿದ್ದೇನೆ. ಕೈಗಳನ್ನು ಜೋಡಿಸಿ ಧರ್ಮರಾಜ ಕೇಳಿದ, ಗುರುಗಳೇ ಏನಾಗಬೇಕು? ಮತ್ತೇನೂ ಇಲ್ಲ, ನಾನು ನಿನಗೆ ಶಿವಮಂತ್ರೋಪದೇಶವನ್ನು ಮಾಡ್ತೇನೆ. ನೀನು ಆ ಮಂತ್ರವನ್ನ ನಿನ್ನ ತಮ್ಮನಾಗಿರ್ತಕ್ಕಂಥ ಅರ್ಜುನನಿಗೆ ಉಪದೇಶವನ್ನು ಮಾಡು. ಅರ್ಜುನನು ಆ ಶಿವಮಂತ್ರವನ್ನು ಪಡೆದು ಇಂದ್ರಕೀಲ ಪರ್ವತದ ಬಳಿಗೆ ಹೋಗಿ ಅಖಂಡವಾದ ತಪಸ್ಸನ್ನಾಚರಿಸಲಿ. ಆ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನ ಪ್ರತ್ಯಕ್ಷರಾದರೆ ಅಲ್ಲಿಂದ ಆ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದು ಲೋಕದಲ್ಲಿ ತಾನು ಪ್ರಖ್ಯಾತನಾಗ್ತಾನೆ ಮತ್ತು ಜಯವೂ ನಿಮಗೆ ಲಭ್ಯವಾಗುತ್ತೆ. ಧರ್ಮರಾಜ ಕರಗಳನ್ನು ಜೋಡಿಸಿ ಹೇಳ್ತಾನೆ, ದೇವಾ ನಮ್ಮ ಮೇಲೆ ನಿಮಗೆ ಎಷ್ಟು ಅಭಿಮಾನ, ದೈವಾನುಗ್ರಹವು ನಮಗಿದೆ ಎನ್ನುವುದಕ್ಕೆ
ನಿಮ್ಮ ಈ ಆಗಮನ ಮತ್ತು ನಿಮ್ಮ ಈ ಮಂತ್ರೋಪದೇಶವೇ ನಮಗೆ ಮುಖ್ಯ. ಗುರುಗಳೇ, ಇದೋ ನಾ ಸಿದ್ಧನಾಗಿದ್ದೇನೆ ಎಂದು ಶುಚಿರ್ಭೂತನಾದಾಗ ವೇದವ್ಯಾಸರು ಧರ್ಮರಾಜನನ್ನು ಕರೆದು ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಯ್ಯ, ಇದು ಸಾಮಾನ್ಯವಾದ ಮಂತ್ರವಲ್ಲ. ಜವನ ದೂತರ ದೂಡುವ ಮಂತ್ರ, ಪರಮ ಭಕ್ತರಿಗೆಲ್ಲ ಸ್ವತಂತ್ರ ಶಿವ ಮಂತ್ರ. ಶರಣರಿಗೆಲ್ಲ ಇದು ಬಲು ಸ್ವತಂತ್ರ ಶಿವ ಮಂತ್ರ. ಇದನ್ನ ನಿನ್ನ ತಮ್ಮನಿಗೆ ಉಪದೇಶವನ್ನು ಮಾಡು. ನಿನ್ನ ತಮ್ಮ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ವರಬಲವನ್ನು ಪಡೆದು ಬರಲಿ ಎಂದು ಆಶೀರ್ವಾದವನ್ನು ಮಾಡಿ ಹೊರಟಿದ್ದಾರೆ. ಅವರನ್ನು ಅಷ್ಟೇ ಪ್ರೀತಿಯಿಂದ ಸತ್ಕರಿಸಿ ಮಹಾನುಭಾವನಾದ ಧರ್ಮರಾಜ ಬೀಳುಕೊಟ್ಟು ತನ್ನ ತಮ್ಮನಾಗಿರ್ತಕ್ಕಂಥ ಅರ್ಜುನನಿಗೆ ಹೇಳಿ ಕಳುಹಿಸಿದನಂತೆ. ಅರ್ಜುನ ನದಿಯ ತೀರದಲ್ಲಿದ್ದ. ಅಣ್ಣನ ವರ್ತಮಾನವನ್ನು ಕೇಳಿದೊಡನೆ ದಡ ದಡ ಧಾವಿಸಿ ಬರುತ್ತಿದ್ದಾನಂತೆ. ದಡ ದಡ ಧಾವಿಸಿ ಬರುತ್ತ ಪಾರ್ಥನು ಅಣ್ಣನ ಪದಕ್ಕೆ ನಗುತ್ತಾ, ಕೆಳಗಿ ಕರಗಳನ್ನು ಮುಗಿದು ಅಣ್ಣನಿಗೆ ನಮಿಸಿ ನಿಂತನಾಗ ವರಗುರುವಿನ ಕರುಣಾ ಬಲದೊಡು ಹರನನ್ನು ಮೆಚ್ಚಿಸ ಮನ ಮಾಡಿದ ಬೇಗ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಪಾರ್ಥ ನೋಡಿ ಬಂದು ಅಣ್ಣನ ಪಾದಕ್ಕೆ ನಮಸ್ಕಾರ ಮಾಡಿ, ಅಣ್ಣ ನನ್ನನ್ನು ಹೇಳಿ ಕಳುಹಿಸಿದಂತೆ ಕಾರಣವೇನು? ಧರ್ಮರಾಜ ಹೇಳಿದ, ತಮ್ಮ ನಿನಗಿರುವ ಯೋಗ ಮತ್ತಾರಿಗೂ ಇದ್ದಂತೆ ಕಾಣಲಿಲ್ಲ ಕಾಣು. ವೇದವ್ಯಾಸ ಮಹರ್ಷಿಗಳು ಬಂದು ಶಿವನನ್ನು ಮೆಚ್ಚಿಸುವ ಮಾರ್ಗವನ್ನು ಕಲಿಸಿ ನಿನ್ನನ್ನು ಕಳುಹಿಸು ಎಂದು ಹೇಳಿದರು. ನಾವಿಷ್ಟು ಜನ ಪಾಂಡವರಿದ್ದರೂ ಸಹ ಈ ಭಾಗ್ಯ ನಿನಗೆ ಪ್ರಾಪ್ತವಾಗಿದೆ ಎಂದ ಮೇಲೆ ನಿನ್ನ ಅವತಾರವೇ ಇಂಥದ್ದು ಎಂದು ಅರ್ಥವಾಗುತ್ತಿದೆ. ಹೋಗು, ಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದು ಬಾ, ಇಂದ್ರಕೀರದಲ್ಲಿ ತಪವನ್ನಾಚರಿಸು ಎಂದು ಕರೆದು ತನ್ನ ತಮ್ಮನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಮಹಾನುಭಾವನಾದ ಧರ್ಮರಾಜ ವೇದವ್ಯಾಸರಿಂದ ತಾನು ಪಡೆದಿದ್ದ ಶಿವಮಂತ್ರೋಪದೇಶವನ್ನು ತಮ್ಮನಿಗೆ ಮಾಡಿದನಂತೆ. ತಮ್ಮನೆದ್ದು ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿದ. ಅಣ್ಣ ಹೋಗಿ ಬರ್ತೇನೆ, ಆಶೀರ್ವಾದ ಮಾಡು, ಶಿವಾನುಗ್ರಹ ಪ್ರಾಪ್ತಿರಸ್ತು. ಅಣ್ಣ ಹೇಳಬೇಕಾದ್ದೇನಾದ್ರೂ ಇದೆಯೇ? ತಮ್ಮ ಯಾವ ಕಾರಣಕ್ಕೂ ಯಾವ ಸಮಯದಲ್ಲಿಯೂ ಮರೆಯದೇ ಶಿವಧ್ಯಾನವನ್ನು ಮಾಡುತ್ತಾ ಶಿವಕೃಪೆಗೆ ಪಾತ್ರನಾಗು. ಪಕ್ಕದಲ್ಲಿ ತಿರುಗಿದ ಕಲಿ ಭೀಮ. ಭೀಮನಿಗೆ ನಮಸ್ಕಾರ ಮಾಡಿದ. ಅಣ್ಣ ನೀನು ಹೇಳೋದೇನಾದ್ರೂ ಇದೆಯೇ? ಹಾಗಂದ ಕೂಡಲೇ ಭೀಮ ಹೇಳಿದ, ತಮ್ಮ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕಿಡದಿರು. ಗುರು ಶರಣ ಹರಿ ಹಿರಿಯರಿಗಲ್ಲದೆ ಮತ್ತಾರಿಗೂ ತಲೆ ಬಾಗದಂತೆ ನೀ ಬಾಳು. ಯಾವ ಹೊಟ್ಟೆಯಲ್ಲಿ ಹುಟ್ಟಿದೆಯೋ ಆ ಹೊಟ್ಟೆಗೆ ಕೆಟ್ಟ ಹೆಸರನ್ನು ತರದೆ ಸುಖದಿಂದ ಬಾಳು. ಹೋಗಿ ಬಾ. ಇನ್ನೆರಡು ಹೆಜ್ಜೆಯನ್ನು ಮುಂದಕ್ಕಿಟ್ಟಾಗ ಚಿಕ್ಕವರಾದ ತಮ್ಮಂದಿರು ನಕಲ ಸಹದೇವರು ನಮಸ್ಕಾರ ಮಾಡಿದರು. ಅಣ್ಣ ನಮ್ಮ ಹೆಸರು ನಿಮಗೆ ನೆನಪಿದ್ದರೆ ಸಾಕು ಕಾಣು. ಏನಪ್ಪ? ಏನೂ ಇಲ್ಲಣ್ಣ, ನನ್ನ ಹೆಸರು ಶ್ರದ್ಧಾ, ಇವನ ಹೆಸರು ಭಕ್ತಿ. ಈ ಶ್ರದ್ಧಾ ಭಕ್ತಿಗಳು ನಿನಗೆ ನೆನಪಿದ್ದರೆ ಸಾಕಣ್ಣ. ಅರ್ಜುನ ಅದರ ಅರ್ಥವನ್ನು ಮಾಡಿಕೊಂಡ. ನೀನು ಮಾಡುವ ಕಾರ್ಯದಲ್ಲಿ ಶ್ರದ್ಧಾ ಭಕ್ತಿಗಳಿರಲಿ ಎಂದು ತಮ್ಮಂದಿರು ನನಗೆ ಉಪದೇಶ ಮಾಡುತ್ತಿದ್ದಾರೆ ಎಂದು ಆಶೀರ್ವಾದ ಮಾಡಿ ಮುನ್ನುಗ್ಗಿದರೆ ಎದುರುಗಡೆಯೇ ನಿಂತಿದ್ದಳಂತೆ ದೃಪದನಂದಿನಿ. ಗಂಡನೊಡನೆ ಏನೋ ಹೇಳಬೇಕು ಎಂಬ ಅಭಿಪ್ರಾಯ ಮೂಡಿದವಳು ಎಲ್ಲರ ಎದುರಿನಲ್ಲಿ ಹೇಳಲು ಸಂಕೋಚ ಪಡುತ್ತಾ ಸಂಕೇತವಾಗಿ ತೋರಿದಳಂತೆ ತನ್ನ ತಲೆಯ ಕೂದಲನ್ನ. ಕೈಯಿಂದ ತಲೆಯ ಕೂದಲನ್ನು ನೇವರಿಸುತ್ತಿದ್ದರೆ ಅರ್ಜುನನಿಗೆ ಅರ್ಥವಾಗುತ್ತಿದೆ, ಸಭಾ ಮಧ್ಯದಲ್ಲಿ ಯಾವ ದುರಾತ್ಮನು ಪಿಡಿದೆಣ ತಂದು ನನ್ನ ಮುಡಿಯನ್ನು ಬಿಚ್ಚಿದನೋ, ಯಾರು ನನ್ನನ್ನು ಕಂಡು ಗಹಿಗಹಿಸಿ ನಕ್ಕನೋ, ನಕ್ಕವನ ದಂತ ಪಂಕ್ತಿಯನ್ನೇ ಬಾಚಿಲಿಕೆಯನ್ನಾಗಿ ಮಾಡಿ ಅವರ ರಕ್ತವನ್ನೇ ತೈಲವಾಗಿ ಲೇಪನವನ್ನಾಗಿ ಮಾಡಿ ತೊಡೆ ತಟ್ಟಿದವರ ತೊಡೆಯನ್ನು ಸೀಡಿ ಆಗ ಸಿರಿಮುಡಿಯನ್ನು ಕಟ್ಟಿಸುತ್ತೇನೆ ಎಂದು ಶಪಥ ಮಾಡಿದ ಭೀಮಾರ್ಜುನರ ಶಪಥವನ್ನ ಗಂಡನಿಗೆ ನೆನಪು ಮಾಡುತ್ತಿದ್ದಾಳೆ ದೃಪದನಂದಿನಿ. ಇದನ್ನು ಕಂಡಂಥ ಅರ್ಜುನ ನಕ್ಕು ಅಭಯವನ್ನು ಕೊಟ್ಟು ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡುತ್ತಾ ಹೊರಟನಂತೆ. ಹೇ ದೇವದೇವ, ಸಕಲ ಲೋಕ ರಕ್ಷಕ, ಶಿವನೇ ಕಾಪಾಡು ಎಂಬುದಾಗಿ ಹರನನ್ನು ಸ್ಮರಿಸುತ್ತ ನರನು ಕೊರಟನು ಹರನಲ್ಲಿ ವರಬಲ ಪಡೆಯಲು. ಆಗ ವರಮುನಿಗಳ ವರಬಲವ ಪಡೆದು ತಾನು ಪಾರೆ ಮೇರೆಯಲು ಬೀರಲು. ಆ
ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಪಾರ್ಥನು ತಪಸ್ಸಿಗೋಸ್ಕರವಾಗಿ ಹೊರಟಿದ್ದಾನೆ ಕಾಡಿಗೆ. ಕಂಡ ಪುಣ್ಯ ನದಿಗಳಲ್ಲೆಲ್ಲ ಸ್ನಾನವನ್ನು ಮಾಡಿದ. ಅನೇಕ ಜನ ಹಿರಿಯರ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ. ಎಲ್ಲಿ ತಪವನಾಚರಿಸಲಿ ಎಂದು ಬರುತ್ತಿದ್ದರೆ ಅಲ್ಲೊಂದೆಡೆಯಲ್ಲಿ ಇಂದ್ರಕೀಲ ಪರ್ವತ. ಆ ಸ್ಥಳವನ್ನು ನೋಡಿದ. ಇದು ತಪವಾಚರಿಸಲು ಯೋಗ್ಯವಾಗಿದೆಯೇ ಎಂದರೆ ಅಶರೀರವಾಣಿಯಾಗ್ತಾ ಇದೆ. ಪಾರ್ಥನೆ, ನೀನು ತಪವಾಚರಿಸಲು ಇದು ಯೋಗ್ಯವಾದ ಸ್ಥಳ ನಿನಗೆ. ಮಹಾನುಭಾವನಾದ ಅರ್ಜುನ ಪಂಚಾಗ್ನಿಗಳ ಮಧ್ಯದಲ್ಲಿ, ಪಂಚಾಗ್ನಿಗಳು ಎಂದರೆ 4 ದಿಕ್ಕಿನಲ್ಲಿಯೂ 4 ಭಾಗದಲ್ಲಿಯೂ ಅಗ್ನಿಯನ್ನಿಟ್ಟು ಮೇಲೆ ಉರಿಯುವ ಸೂರ್ಯನನ್ನೇ ಒಂದು ಬೆಂಕಿಯನ್ನಾಗಿ ಭಾವಿಸಿ ತಪಸ್ಸಿಗೋಸ್ಕರವಾಗಿ ಕುಳಿತಿದ್ದಾನೆ ಪಾರ್ಥ. ಕುಳಿತವನು ಮಾಸ 1ರಲ್ಲಿ ಜಲಪಾನ, ಮಾಸ 2ರಲ್ಲಿ ವಾಯುಪಾನ, ಒಂದನೇ ತಿಂಗಳಲ್ಲಿ ಜಲಪಾನವನ್ನು ಮಾಡುತ್ತಾ ಹಣ್ಣು ಹಂಪಲಗಳನ್ನು ತಿನ್ನುತ್ತಾ, ಮತ್ತೆರಡನೇ ತಿಂಗಳಲ್ಲಿ ಕೇವಲ ಜಲಪಾನದಲ್ಲಿರುತ್ತಾ, 3ನೇ ತಿಂಗಳಿಗೆ ಬಂದಾಗ ಕೇವಲ ವಾಯುಪಾನವನ್ನು ಮಾಡುತ್ತಾ, 4ರಲ್ಲಿ ಉಪವಾಸವನ್ನು ಆಚರಿಸಿದ್ದಾನೆ. ಉಪವಾಸವೆಂದರೆ ಒಂದು ತೃಣಮಾತ್ರವಾದ ಹಣ್ಣನ್ನು ತಿನ್ನದೆ, ಒಂದು ಉದ್ಧರಣೆಯ ಜಲಪಾನವನ್ನು ಮಾಡದೆ, ತದೇಕ ಚಿತ್ತನಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದನ್ನ ಗಗನ ಮಾರ್ಗದಲ್ಲಿ ಹೋಗತಕ್ಕಂತ ನಾರದ ಮಹರ್ಷಿಗಳು ಕಂಡರು. ಅರ್ಜುನ ತಪವನ್ನ ಆಚರಿಸುತ್ತಿದ್ದಾನೆ. ಈ ವಿಚಾರವನ್ನ ದೇವೇಂದ್ರನಿಗೆ ತಿಳಿಸಬೇಕು. ತಿಳಿದ ಹೋದರೆ ಕಾರ್ಯ ಕೆಟ್ಟು ಹೋಗುತ್ತೆ ಎಂಬುದಾಗಿ ನಾರಾಯಣ ದೇವೇಂದ್ರ ನಗರಿಗೆ ಬಂದರು. ದೇವರಾಜ, ದೇವರಾಜ, ಏನು ಗುರುಗಳೇ? ಅಯ್ಯ, ಒಂದು ವಿಚಿತ್ರವಾದ ಕಾರ್ಯ ನಡೆಯುತ್ತಿದೆ. ಅದೇನೆಂದರೆ ನಿನ್ನ ಮಗನಾಗಿರ್ತಕ್ಕಂಥ ಅರ್ಜುನ ತಪಸ್ಸನ್ನು ಮಾಡ್ತಾ ಕುಳಿತಿದ್ದಾನೆ. ಸ್ವಲ್ಪ ಅನುಮಾನ ಕಾಣಪ್ಪ. ಏನು ಗುರುಗಳೇ ಅನುಮಾನ? ಹಿಂದೆ ಒಂದು ಸಲ ತಪಸ್ಸನ್ನು ಮಾಡ್ತೇನೆ ಅಂತ ಹೇಳಿ ಹೋಗಿ ಆ ಮಹಾನುಭಾವನಾದ ಅರ್ಜುನ ಸುಭದ್ರೆಯನ್ನು ಮದುವೆ ಮಾಡಿಕೊಂಡು ಬಂದಿದ್ದ. ಈಗಲೂ ಹಾಗೆ ಹೋಗಿ ಶಿವನನ್ನು ಮೆಚ್ಚಿಸುತ್ತೇನೆ ಅಂತ ತಪಸ್ಸು ಮಾಡಲಿಕ್ಕೆ ಹೋಗಿ ಏನಾದರೂ ವಿಫಲವಾಗಿ ಬಂದಾನು ಅಂತ ಮನಸ್ಸಿನಲ್ಲಿ ಭಯ ಕಣೆಯ. ಹಾಗಾದ್ರೆ ಏನ್ ಮಾಡುವಂತೀರ ಗುರುಗಳೇ? ಏನು ಇಲ್ಲ, ಒಂದು ಸಲ ಪರೀಕ್ಷೆಯನ್ನು ಮಾಡು. ಆ ಪರೀಕ್ಷೆಯನ್ನು ಮಾಡಿದಾಗ ನಿನ್ನ ಮಗ ಉತ್ತೀರ್ಣನಾಗಬಲ್ಲನೆ ಇಲ್ಲವೇ ಎಂಬತಕ್ಕಂಥ ವಿಚಾರವನ್ನು ತಿಳಿದು ಬಾ ಎಂದರೆ, ಮಹಾನುಭಾವನಾಗಿರ್ತಕ್ಕಂಥ ದೇವೇಂದ್ರ ಹಣ್ಣಣ್ಣು ವಯಸ್ಸಿನ ಮುದುಕನಂತೆ ವೇಷವನ್ನು ಧರಿಸಿ ಬರುತ್ತಾ ಇದ್ದಾನೆ. ಬರುತ್ತಾ ನೋಡಿದರೆ ಓಂ ನಮಃ ಶಿವಾಯ ತಪಸ್ಸನ್ನು ಮಾಡುತ್ತಿರುವ ಮಗನನ್ನು ಕಂಡ. ಅಯ್ಯ, ಅಯ್ಯ, ಯಾರೋ ನೀನು? ಎಚ್ಚರನಾಗು, ಎಚ್ಚರನಾಗು ಎಂಬುದಾಗಿ ಭುಜ ಬಿಡಿದು ಅಲುಗಾಡಿಸಿದರಂತೆ. ಭುಜ ಬಿಡಿದು ಅಲುಗಾಡಿಸಿದರೆ ಕಣ್ಮುಚ್ಚಿ ಕುಳಿತಿದ್ದ ಪಾರ್ಥ ಮೆಲ್ಲನೆ ಕಣ್ತೆರೆದು ನೋಡಿದ. ಆಹಾ, ಯಾರು ಈ ಮಹಾನುಭಾವ? ಎಷ್ಟು ತೇಜಪುಂಜನಾಗಿದ್ದಾನೆ, ಎಂತಹ ಪ್ರಭಾವಶಾಲಿಯಾಗಿದ್ದಾನೆ ಅಂತ. ಸ್ವಾಮಿ ವಂದನೆ. ದೇವೇಂದ್ರ ಕೇಳಿದಯ್ಯ, ಏನ್ ಮಾಡ್ತಾ ಇದ್ದೀಯೋ? ನಾನೇ ಸ್ವಾಮಿ, ತಪಸ್ಸು. ದೇವೇಂದ್ರ ನಕ್ಕ. ತಪಸ್ಸು? ಏನು ತಪಸ್ಸಯ್ಯ? ಅಲ್ಲ, ಕರದಲ್ಲಿ ಜಪ ಬಡಿ, ಮತ್ತೊಂದೆಡೆಯಲ್ಲಿ ಬಲ್ಲಳಿಗೆ, ಕೊರಳಲ್ಲಿ ನೋಡಿದರೆ ರುದ್ರಾಕ್ಷಿ ಸರಗಳು, ಮತ್ತೊಂದು ಕೈಯಲ್ಲಿ ನೋಡಿದರೆ ಬಾಣ ಬಿಲ್ಲುಗಳು. ಇದನ್ನು ಹಿಡಿದು ಕುಳಿತಿರುವ ನೀನು ತಪಸ್ಸೆ? ಏನಿದು ಮಗದ ಚರಿ, ಏನಿದು ಮಗದ ಚರಿ, ಕೊರಳೊಳು ಜಪ ಬಡಿ, ಕರದಲ್ಲಿ ಶರ ಬಿಡಿದೆ, ಏನಿದು ಮಗದ ಚರಿ. ಆಶ್ಚರ್ಯವಾಗಿದೆಯಲ್ಲ ನಿನ್ನ ಈ ತಪಸ್ಸಿನ ಪ್ರಭಾವ.
ಕೈಯಲ್ಲಿ ನೋಡಿದರೆ ಬಾಣ ಬಿಲ್ಲುಗಳನ್ನು ಹಿಡಿದಿದೆಯಾ, ಮತ್ತೊಂದು ಕೈಯಲ್ಲಿ ನೋಡಿದರೆ ಜಪಮಣಿ ಹಿಡಿದಿರುವೆ. ಸಣ್ಣ ವಯಸ್ಸಿನವನು, ಯಾರೋ ನಿನಗೆ ಹೇಳಿಕೊಟ್ಬಿಟ್ಟಿದ್ದಾರೆ ತಪಸ್ಸು ಮಾಡುವಂತ. ಬಾ 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 ಬಾ, ಸುಮ್ಮನೆ ಕಣ್ಣು ಮುಚ್ಚಿ ತಪಸ್ಸನ್ನು ಮಾಡುತ್ತಿದ್ಯಾ. ಅತ್ತ ನೋಡು, ಆ ಮರದಡಿಯಲ್ಲಿ ಕುಳಿತು ಸಾವಿರಾರು ವರ್ಷಗಳಿಂದ ತಪವನ್ನು ಆಚರಿಸಿದರು. ಶಿವನು ಪ್ರತ್ಯಕ್ಷವಾಗದೇ ಇರುವ ಕಾರಣ ಎಷ್ಟು ನರಳುತ್ತಿದ್ದಾರೋ ಆ ಸಾಧು ಸಂತರು. ನೆನ್ನೆಗೆ ಬೊನ್ನೆಗೆ ಬಂದ ನೀನು ಶಿವನನ್ನು ಮೆಚ್ಚಿಸಬಲ್ಲೆಯಾ? ಆಗ ಪಾರ್ಥನೆದ್ದು ಕರೆಗಳನ್ನು ಜೋಡಿಸಿ, ಸ್ವಾಮಿ ಹಿರಿಯರೇ, ಗಂಗಾ ನದಿಯಲ್ಲೇ ವಾಸ ಮಾಡುವ ಹಾವು ಮೀನುಗಳಿಗೆ ಅದು ಪುಣ್ಯತಮವಾದ ನದಿ ಎಂದು ತಿಳಿಯದಂತೆ 1000 ವರ್ಷವಲ್ಲ, ಎಷ್ಟೇ ಕಾಲ ಕಳೆದರೂ ಸಹ ಇವರಿಗೆ ಶಿವನು ಪ್ರತ್ಯಕ್ಷನಾಗಲಾರ. ದೇವರಾಜ ನೋಡಿದ, ಹಾಗಾದರೆ ನಿನಗೆ ಪ್ರತ್ಯಕ್ಷರಾಗ್ತಾನೆಯೇ? ಸ್ವಾಮಿ, ಆಗಲೇಬೇಕು. ಆಗದೆ ಹೋದರೆ ಇದೋ ಶಪಥವನ್ನು ಮಾಡುತ್ತಿದ್ದೇನೆ. ಹರನೇನಾದರೂ ಈ ನರನ ತಪಕ್ಕೆ ಮೆಚ್ಚಿ ಬಾರದೇ ಇದ್ದರೆ ಆ ಹರನ ಪಾದದಾಣೆ, ಈ ನರನು ಪ್ರಾಣವನ್ನು ಬಿರುಳುವನು, ಅಗ್ನಿಯೊಳಗುರುಳುವನು, ಇದು ಸತ್ಯ. ಹಾಗಂದ ಕೂಡಲೇ ದೇವೇಂದ್ರನಿಗೆ ಸಮಾಧಾನವಾಯಿತಂತೆ. ನನ್ನ ಮಗ ನಿಜವಾಗಲೂ ತಪಸ್ಸನ್ನು ಮಾಡ್ತಾನೆ. ಏಕೆಂದರೆ ಕಪಟಿಗಳಿಗೆಲ್ಲ ದೇವರು ಸುಲಭನಾಗಿ ಸಿಗುವುದಿಲ್ಲ. ಬಹುಜನಗಳು ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಕೈಗಳನ್ನು ಜೋಡಿಸಿ, ಪರಮಾತ್ಮ ಕಾಪಾಡಪ್ಪ, ನಾನೆಂಥವನು ಅಂತ ನಿನಗೆ ಗೊತ್ತಿಲ್ವೇ ದೇವರೇ ಅಂತಾನೆ. ಹಾಗನ್ನುವಾಗ ಶಿವ ನಗುತ್ತಾನಂತೆ, ನಿನ್ನ ಅಂತರಂಗದಲ್ಲೇ ವಾಸ ಮಾಡಿಕೊಂಡಿರುವ ನನಗೆ ನೀನೆಂಥವನು ಅಂತ ಗೊತ್ತಿಲ್ವೇ? ನಮಗೇ ಮೋಸ ಮಾಡೋಕೆ ಬರ್ತಿರಲ್ಲ. ದೇವರಿಗೆ ಮೋಸ ಮಾಡುವ ಜನಗಳು ಹೆಚ್ಚು ಅನ್ನುವುದರಲ್ಲಿ ಏನು ಅರ್ಥವೇ ಇಲ್ಲ. ದೇವರ ಹತ್ರಲ್ಲೇ ಕೇಳ್ತಾರೆ, ಸ್ವಾಮಿ ನನಗೇನಾದರೂ ಬೇಕಾದಷ್ಟು ದುಡ್ಡು ಸಿಕ್ಕಿದ್ರೆ ನಿನಗೊಂದು 10 ರೂಪಾಯಿ ಕೊಟ್ಟು ಬಿಡ್ತೇನೆ ಅಂತ. ಅವನಿಗೆ ಕೊಟ್ಟು ದೇವರು ಪಡೆಯಬೇಕಾದ ಅಗತ್ಯವಿಲ್ಲ. ಪರಮಾತ್ಮನಿಗೆ ಬೇಕಾಗಿರುವುದು ಕೇವಲ ಭಕ್ತಿ ಮಾತ್ರ. ಆ ಮಹಾನುಭಾವನಾದಂತ ದೇವರಾಜ ತನ್ನ ಮಗನನ್ನ ಪರೀಕ್ಷೆ ಮಾಡಿದವನು ಥಟ್ಟನೆ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ಹೇಳ್ತಿದ್ದಾನೆ, ಕಂದ ನೋಡು ನನ್ನ. ತಿರುಗಿದ ಅರ್ಜುನ, ವೃದ್ಧನಂತೆ ವೇಷವನ್ನು ಹಾಕಿಕೊಂಡು ಬಂದಿದ್ದ ದೇವೇಂದ್ರ ತೇಜಪುಂಜನಾಗಿ ನಿಂತಿದ್ದ. ಬಂದು ಪಾದಗಳನ್ನು ಮುಟ್ಟಿ, ತಂದೆ ನೀನು ಯಾರು ಎಂದು ಅರ್ಥ ಮಾಡಿಕೊಳ್ಳದೆ ನಾನು ಈ ರೀತಿಯಾಗಿ ನಿನ್ನ ಮೇಲೆ ಏನೇನೋ ದೋಷಾರೋಪಣೆಯನ್ನು ಮಾಡಿದೆ, ನನ್ನನ್ನು ಕ್ಷಮಿಸು. ಆಗ ದೇವರಾಜ ಹೇಳ್ತಾನಪ್ಪ, ಲೋಕದಲ್ಲಿ ಮಕ್ಕಳು ತಪ್ಪು ಮಾಡಿದರೆ ಜನ ತಂದೆನೇ ಆಡ್ಕೊಳ್ಳೋದು. ಕಳ್ಳತನ ಮಾಡಿದವನು ಯಾರಾದರೂ ಆಗಿರಲಿ, ಯಾರಯ್ಯ ಕಳ್ಳತನ ಮಾಡಿದವನು ಅಂದರೆ ತಂದೆ ಹೆಸರು ಮೊದಲು ಹೇಳ್ತಾರೆ. ರಂಗಪ್ಪನ ಮಗ, ಕೃಷ್ಣಪ್ಪನ ಮಗ ಅಂತ. ಮಗ ಕಳ್ಳತನ ಮಾಡಿದರೂ ಕೆಟ್ಟ ಹೆಸರು ಅಪ್ಪನಿಗೆ ಪ್ರಾಪ್ತವಾಗುವಂತೆ ನೀನು ಮಾಡುವ ತಪವೇನಾದರೂ ಕೆಟ್ಟರೆ, ಶಿವನ ಪ್ರತ್ಯಕ್ಷನಾಗದೆ ಹೋದರೆ, ಆ ದೇವೇಂದ್ರ ಅಂಶದಲ್ಲಿ ಹುಟ್ಟಿದವನು ಅರ್ಜುನ ಆ ತಪಸ್ಸು ಮಾಡ್ಲಿಕ್ಕೆ ಹೋಗಿ ಕೆಟ್ಟು ಬಂದನಂತೆ ಅಂತ ಜನ ನನ್ನ ಆಡ್ತಾರೆ ಕಣಪ್ಪ. ಅದಕ್ಕಾಗಿ ನಾನು ನಿನ್ನನ್ನು ಪರೀಕ್ಷೆ ಮಾಡಲು ಬಂದೆ. ಕಂದ, ನೀನು ಶಿವನನ್ನು ಮೆಚ್ಚಿಸುವುದರಲ್ಲಿ ಯಾವ ವಿಧವಾದ ಸಂದೇಹವಿಲ್ಲ. ಇದು ಆಶೀರ್ವಾದ ಮಾಡ್ತಿದ್ದೇನೆ. ಶಿವನನ್ನು ಮೆಚ್ಚಿಸಿ ನೀನು ಬೇಕಾದ ವರಗಳನ್ನೆಲ್ಲವನ್ನು ಪಡೆದ ಮೇಲೆ ನಾನು ರಥವನ್ನು ಕಳುಹಿಸಿಕೊಡ್ತೇನೆ. ಮಾಥಲಿ ಎಂಬತಕ್ಕಂಥ ಸಾರಥಿ ಬರ್ತಾನೆ. ಅವನ ಸಂಗಡ ನೀನು ಮತ್ತೆ ನಮ್ಮ ದೇವಲೋಕಕ್ಕೆ ಬಂದು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ಹೊರಡುವಂತ ಅವನಾಗಯ್ಯ. ನಮಸ್ಕಾರ ಮಾಡಿದ. ತಂದೆ ಧನ್ಯನಾದೆ. ನಿನ್ನ ಸಂದರ್ಶನದಿಂದ ನಾನು ಶಿವನನ್ನು ಖಂಡಿತವಾಗಿ ಪ್ರತ್ಯಕ್ಷ ಮಾಡಿಕೊಳ್ತೇನೆ ಎಂಬತಕ್ಕಂಥದ್ದು ನನಗೆ ಸ್ಥಿರವಾಯಿತು ಎಂದ ಮೇಲೆ ಇದು ವಂದನೆ. ದೇವರಾಜ ಆಶೀರ್ವಾದ ಮಾಡಿ ಹೊರಟ. ಮತ್ತೆ ಅರ್ಜುನ ತಿರುಗಿದ. ಶಿವನೇ, ಶಂಕರನೇ, ನೀನು ನನಗೆ ಪ್ರತ್ಯಕ್ಷನಾಗಲೇಬೇಕು. ಹಾಗಾಗದೆ ಹೋದ ಮೇಲೆ ನನ್ನ ತಪವು ವ್ಯರ್ಥವಾದೀತು ಎಂಬುದಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಕುಳಿತನಂತೆ. ಏನು ಧಗ ಧಗನೆ ಉರಿಯುತ್ತಿದೆ ಆ ತಪಜ್ವಾಲೆ. ಧಗ ಧಗನೆ ಉರಿದು ತಪಜ್ವಾಲೆಯ ಕ್ಷಣದಿ ಆವರಿಸೆ ಕಾನನವಾಗ. ಹರನ ಒಲಿಮೆಯನ್ನು ಪಡೆಯಲು ನರ ತಪವಾಚರಿಸುತ್ತಿರಲು ಬೇಗ. ಹರನ ಒಲಿಮೆಯನ್ನು ಪಡೆಯಲು ನರ ತಪವಾಚರಿಸಲು ಆಗ ಅರಿತ ಮುನಿಗಳು ಸೇರುತ್ತ ಕರವನ್ನು ಮುಗಿದು ನಿಂತರೂ ಬೇಗ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಓಂ ನಮಃ ಶಿವಾಯ. ಅರ್ಜುನನ ತಪ ಪ್ರಭಾವ ಕಾಡಿನಲ್ಲೆಲ್ಲ ಆವರಿಸಿದೆಯಂತೆ. ಅಲ್ಲಿ ಕಣ್ಮುಚ್ಚಿ ತಪವನ್ನು ಆಚರಿಸುತ್ತಿದ್ದ ಬಹುಜನಗಳು ಇದನ್ನು ಕಂಡು ಭಯಪಟ್ಟರು. ಇವನು ಯಾರೋ ತಪಸ್ಸು ಮಾಡ್ತಾ ಇದ್ದಾನಲ್ಲ. ಅಲ್ಲಿ ಕುಳಿತಿದ್ದವರಲ್ಲಿ ಕೆಲವರು ಸ್ವಲ್ಪ ಕಾಲ ದೀರ್ಘ ತಪಸ್ಸು ಮಾಡುವರು. 1 ವರ್ಷಕ್ಕೊಂದ್ಸಲ ಕಣ್ಬಿಡೋರು, 1 ತಿಂಗಳಿಗೊಂದ್ಸಲ ಕಣ್ಬಿಡೋರು,
ಒಂದು ವಾರಕ್ಕೊಂದ್ಸಲ ಕಣ್ಣು ಬಿಡೋರು, ಒಂದು ದಿನಕ್ಕೊಂದ್ಸಲ ಕಣ್ಣು ಬಿಡೋರು, ಒಂದೊಂದು ನಿಮಿಷಕ್ಕೂ ಒಂದೊಂದು ಕಣ್ಣು ಬಿಡೋರು. ಈ ಕಪಟ ಸನ್ಯಾಸಿಗಳ ಸಹವಾಸದಿಂದ ನಮ್ಮ ದೇಶದಲ್ಲಿ ನ್ಯಾಯ ಧರ್ಮಗಳೇ ತೀರಿ ಹೋಗಿದೆ. ಯಾರೋ ಒಬ್ಬ ಗುರು ಶಿಷ್ಯರಿಬ್ಬರು ಒಂದು ಊರಿನಲ್ಲಿ ಸೇರಿಕೊಂಡು ದುಡ್ಡಿಗಾಗಿ ಅಲೀತಿದ್ದರು. ಕಣ್ಮುಚ್ಚು ಕೂತಿದ್ದ ಗುರು ಒಬ್ಬ ಗ್ರಾಮಸ್ಥ ಬಂದ, ಸ್ವಾಮಿ ಏನಾದರೂ ಒಂದು ವಿಚಾರ ಹೇಳಿ. ಅದಕ್ಕೆ ಆ ಶಿಷ್ಯ ಹೇಳಿದ, ನಮ್ಮ ಗುರುಗಳು ಬಾಯಿ ಬಿಡಬೇಕಾದ್ರೆ 1 ಲಕ್ಷ, ಎಲ್ಲ ಊರಿನವರು ಸೇರಿ 1 ಲಕ್ಷ ತಂದು ಕೊಟ್ರು. ಸ್ವಾಮಿ ಏನಾದರೂ ಒಂದು ವಿಚಾರ ಹೇಳಿ. ಈ ಕಳ್ಳಗುರು ಬಾಯಿ ಬಿಟ್ಟ, ಶಿಷ್ಯರೇ ನಾನೇನ್ ಹೇಳ್ತೇನೆ ಅಂತ ನಿಮಗ್ ಗೊತ್ತಾ? ಕೂತಿದ್ದವರೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಕೂಡ್ಲೆ ಆ ಗುರು ಅಂದ, ಗೊತ್ತಿಲ್ವೇ? ಗೊತ್ತಿಲ್ದಿದ್ಮೇಲೆ ಯಾಕೆ ಕೇಳ್ತೀರಾ? ಎದ್ದೋಗಿ. ಊರಿನವ್ರು ನೋಡಿದ್ರಲ್ಲೋ, ಅಜ್ಞಾನಿಗಳ ಜೊತೆಯಲ್ಲಿ ಜ್ಞಾನಿಗಳು ಮಾತನಾಡೋಲ್ಲ ಕಾಣೋ. ಬನ್ನಿ ಇನ್ನೊಂದ್ಸಲ ಹೋಗೋಣ ಅಂತ 1 ಲಕ್ಷ ತಂದಿಟ್ರು. ಗುರುಗಳೇ ಏನಾದರೂ ಒಂದು ವಿಚಾರ ಹೇಳಿ. ಗುರುಗಳು ಕಣ್ಣು ಮುಚ್ಕೊಂಡಿದ್ದವ್ರು ಕಣ್ಣನ್ನು ಬಿಟ್ಟಿದ್ದೆ. ಶಿಷ್ಯರೇ ನಾನೇನ್ ಹೇಳ್ತೀನಿ ಅಂತ ನಿಮಗ್ ಗೊತ್ತಾ? ಈ ಕೂತಿರೋರೆಲ್ಲ ನೋಡಿದ್ರು, ಗೊತ್ತು ಸ್ವಾಮಿ, ಗೊತ್ತು ಗೊತ್ತು. ಕೂಡ್ಲೆ ಆ ಗುರು ಅಂದ, ಗೊತ್ತೇ? ಗೊತ್ತಿದ್ಮೇಲೆ ಯಾಕೆ ಕೇಳ್ತೀರಾ? ಎದ್ದೋಗಿ. ಊರ್ನವ್ರು ನೋಡಿದ್ರು, ಒಳ್ಳೆ ಗಲಾಟೆ ಬಂತಲ್ಲ. ಗೊತ್ತಿಲ್ಲ ಅಂದ್ರು ಎದ್ದು ಹೋಗು ಅಂತಾನೆ, ಗೊತ್ತಿದೆ ಅಂದ್ರು ಎದ್ದು ಹೋಗು ಅಂತಾನೆ. ಏನೋ ಮಾಡೋದು? ಇನ್ನೊಬ್ರಂದ್ರು, ನಾವೆಲ್ಲ ಸೇರ್ಕೊಂಡ್ಬಿಡೋಣ. ಅರ್ಧ ಜನ ಗೊತ್ತಿಲ್ಲ ಅನ್ನಿ, ಅರ್ಧ ಜನ ಗೊತ್ತಿದೆ ಅನ್ನಿ. ಆವಾಗ ಏನ್ ಮಾಡ್ತಾನೆ? ತಿರ್ಗಾ 1 ಲಕ್ಷ ತಂದಿಟ್ರು. ಗುರುಗಳೇ ಏನಾದ್ರೂ ಒಂದು ವಿಚಾರ ಹೇಳಿ. ಗುರುಗಳು ಕಣ್ಣು ಬಿಟ್ರು. ಶಿಷ್ಯರೇ ನಾನೇನ್ ಹೇಳ್ತೀನಿ ಅಂತ ನಿಮಗ್ ಗೊತ್ತಾ? ಅರ್ಧ ಜನ ಗೊತ್ತು ಅಂದ್ರು, ಇನ್ನರ್ಧ ಜನ ಗೊತ್ತಿಲ್ಲ ಅಂದ್ರು. ಈ ಗುರು ಏನ್ ಮಾಡ್ದ? ಬಹಳ ಸಂತೋಷ, ಬಹಳ ಸಂತೋಷ. ಗೊತ್ತಿರೋರೆ ನೀವು ಹೇಳಿಬಿಡಿ, ಗೊತ್ತಿಲ್ದಿದ್ದವ್ರೆ ನೀವು ಕೇಳಿಬಿಡಿ ಅಂದ್ರು. ಊರ್ನವ್ರು ನೋಡಿದ್ರಲ್ಲೋ, ಇವನ್ ಹೇಳೋ ಕಲ್ಲ ಬಂದಿರೋದು, ನಮ್ಮ ಹತ್ರ ಇರೋ ದುಡ್ಡು ಹೊಡ್ಕೊಂಡು ಹೋಗೋದಕ್ಕೆ ಓಡಿಸ್ರೋ ಇವ್ರನ್ನ ಅಂತ ಓಡಿಸ್ಕೊಂಡೇ ಹೋದ್ರಂತೆ. ಈ ಕಪಟ ಸನ್ಯಾಸಿಗಳಿಂದಾಗಿ ನಿಜವಾದ ತಪಸ್ವಿಗಳಿಗೆ, ಕಪಟ ವೇಷಧಾರಿಗಳಾದ ಭಕ್ತರಿಂದ ನಿಜವಾದ ಭಕ್ತರಿಗೆ ಲೋಕದಲ್ಲಿ ಬಹಳ ಹಾನಿಯಾಗಿದೆ. ಅಂದ್ರೆ ಇಲ್ಲಿ ಯಾಕಿ ಮಾತು ಬಂತು? ತಪವನಾಚರಿಸ್ತಾ ಕುಳಿತಿದ್ದ ಅನೇಕ ಜನ ಮುನಿಗಳಲ್ಲಿ ಕೆಲವರೇನು ಮಾಡಿದರಂತೆ, ಅಯ್ಯ ಇವನ ತಪ ಪ್ರಭಾವವನ್ನು ನಾವು ಸಹಿಸಲು ಸಾಧ್ಯವಿಲ್ಲ. ಇವನು ಯಾರೋ ರಾಕ್ಷಸನೋ, ಗಂಧರ್ವನೋ, ನರನೋ, ಕಿನ್ನರನೋ ತಿಳಿಯದು. ನಡೀರಿ, ಶಿವನಲ್ಲಿ ಹೋಗಿ ನಾವು ಮೊರೆ ಇಟ್ಟು ನಮ್ಮ ಪ್ರಾರ್ಥನೆಯನ್ನು ಆತನಿಗೆ ಸಲ್ಲಿಸೋಣ ಅಂತ ಎಲ್ಲರೂ ಏಕವಾಗಿ ಸೇರಿದರಂತೆ. ಏಕವಾಗಿ ಸೇರಿ ಕರಗಳನ್ನು ಜೋಡಿಸಿದರು. ಶಂಭೋ ಮಹಾದೇವ, ಹರ ಹರ ಗಿರಿಜಾ ರಮಣ, ದೇವಾ ಪಾಹಿ ಮಾಂ ಪಾಹಿ ಶಂಕರ. ನಮ ಶಿವಾಯ, ಓಂ ನಮ ಶಿವಾಯ. ಈ ಎಲ್ಲ ಭಕ್ತರ ಪ್ರಾರ್ಥನೆಯನ್ನು ಕೇಳಿ ಜಗದೊಡೆಯನಾಗಿರ್ತಕ್ಕಂಥ ಶಿವನು ಪ್ರತ್ಯಕ್ಷನಾಗಿದ್ದಾನೆ. ಅಯ್ಯ ಭಕ್ತರೇ, ಏನ್ ಸಮಾಚಾರ? ಸ್ವಾಮಿ ಇಲ್ಯಾರೋ ಓರ್ವ ತಪಸ್ಸನ್ನು ಆಚರಣೆ ಮಾಡುತ್ತಿದ್ದಾನೆ, ಅವನನ್ನು ಕಂಡು ನಮಗೆ ಭಯ. ಆಗ ತಿರುಗಿ ನೋಡಿದರಂತೆ ಪರಮೇಶ್ವರ, ತಪವಾಚರಿಸ್ತಾ ಕುಳಿತಿರ್ತಕ್ಕಂಥ ನರನು ಕಣ್ಣಿಗೆ ಕಾಣಿಸಿದ್ದಾನೆ. ಕಂಡ ಕೂಡಲೇ ನಕ್ಕ. ಪಾರ್ವತಿ ದೇವಿ ಕೇಳಿದ್ದು, ಯಾಕೆ ಸ್ವಾಮಿ ನಗುತ್ತಿದ್ದೀರಾ? ದೇವಿ, ನನ್ನ ಪ್ರಿಯ ಭಕ್ತನಾಗಿರ್ತಕ್ಕಂಥ ಅರ್ಜುನನನ್ನು ಕಂಡು ಯಾರೋ ಎಂದು ಇವರು ಭಯಪಡುತ್ತಿದ್ದಾರಲ್ಲ ಎಂದು ಸಂದೇಹ ನನಗೆ ಪ್ರಾಪ್ತವಾಯಿತು. ಸ್ವಾಮಿ ಯಾರು ಈತ? ಅವನೇ ನನ್ನ ಪ್ರಿಯ ಭಕ್ತನಾಗಿರ್ತಕ್ಕಂಥ ಅರ್ಜುನ. ಹರಿಯ ಅಂಶದಿಂದ ಅವತರಿಸಿದವನು, ಪಾಂಡವರಲ್ಲಿ ಮಧ್ಯಮನು, ಧನುರ್ಧಾರಿಯಾಗಿ ನಿಂತನೆಂದರೆ 3 ಲೋಕವನ್ನು ಜಯಿಸಬಲ್ಲಂಥ ಧೀರ. ಪಾರ್ವತಿ, ನಿನಗೆ ಹೇಳಬೇಕಾದರೆ ಭಕ್ತರೊಳಗೆ ನನಗೆ ಅತಿ ಪ್ರಿಯ ಭಕ್ತನಾಗಿರ್ತಕ್ಕಂಥ ಅರ್ಜುನ. ಆಗ ಪಾರ್ವತಿ ದೇವಿ ಕೇಳುತ್ತಿದ್ದಾಳೆ, ಅದು ನಿಜ? ಅವನನ್ನು ಇಷ್ಟೊಂದು ಕೊಂಡಾಡ್ತಿರಲ್ಲ, ಕಾರಣವೇನು? ಪಾರ್ವತಿ, ಇವನ ಸಮಾನ ಭಕ್ತರನ್ನು ನಾನೆನ್ನೂ ಕಂಡಿಲ್ಲ. ಇದೋ ಹೇಳುತ್ತಿದ್ದೇನೆ ಕೇಳು ಎಂಬುದಾಗಿ ಹೇಳಿ ಮಹಾನುಭಾವನಾದ ಶಿವನು ಪಾರ್ವತಿ ದೇವಿಗೆ ಆ ಅರ್ಜುನನ ವೃತ್ತಾಂತವನ್ನ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಪಾರ್ವತಿ ದೇವಿಯು ತನ್ನ ಪತಿಯಾಡುವ ಮಾತನ್ನೇ ಗಮನಿಸುತ್ತಿದ್ದಾಗ ಲೋಕನಾಯಕನಾದ ಶಿವ ಹೇಳುತ್ತಿದ್ದಾನೆ, ಇವನೆಂಥವನು ಅನ್ಕೊಂಡಿದ್ದೀಯಾ? ಆರಿಗೂ ಬೆಂತೋರದ ಧೀರ, ಶಿವನಿಗೆ ಅತಿ ಪ್ರೀತಿಯ ಕುಮಾರ. ಪಾರ್ವತಿ, ಬಿಲ್ಲಾಳಿಗಳೊಳಗೆ ಅತಿ ಶ್ರೇಷ್ಠ. ಮುಂದೆ ಬರುವ ಶತ್ರುಗಳನ್ನು ಒಂದೇ ಅಸ್ತ್ರದಲ್ಲಿ ಕೊಂದು ಹಿಂತಿರುಗಿ ನೋಡದೆ ಹಿಂದೆ ಬರುವ ಶತ್ರುಗಳನ್ನು ಹಾಗೆಯೇ ಅಸ್ತ್ರ ಬಿಟ್ಟು ಸಂಹಾರ ಮಾಡಬಲ್ಲ ಧೀರ.
ಪಾರ್ವತಿ ದೇವಿ ನೋಡುದು ಇದೇನು ಆಶ್ಚರ್ಯ ರೀ. ಹಿಂದುಗಡೆ ಬರುವವನು ತಿರುಗಿ ನೋಡದೆ ಹಾಗೆ ಅಸ್ತ್ರ ಬಿಡುವುದು ಅಂದ್ರೆ ಅರ್ಥವೇನು? ದೇವಿ, ಇವನು ದೇವೇಂದ್ರನ ಅಂಶದಿಂದ ಅವತರಿಸಿದವನಾದ ಕಾರಣ ಅವನ ಬೆನ್ನಿನಲ್ಲಿ ಒಂದು ಮತ್ಸ್ಯಾಕಾರದ ನೇತ್ರವಿದೆ ಕಾಣೆ. ಆದರೆ ಅವನು ಯಾರಿಗೂ ಬೆನ್ನನ್ನು ತೋರಿ ಹಿಂದೋಡಿದವನಲ್ಲ, ಅಂಥ ಧೀರ. ಪಾರ್ವತಿ ದೇವಿ ಹೇಳಿದ್ಲು, ಹೌದೇ ಸ್ವಾಮಿ, ಹಾಗಾದ್ರೆ ನಾನು ನೋಡ್ಬೇಕಲ್ರಿ. ಎಲ್ಲಾದ್ರೂ ಉಂಟ ಪಾರ್ವತಿ? ಅವನು ಯಾರಿಗೂ ಬೆನ್ನು ತೋರೋಲ್ಲ, ಆದ್ರೂ ನಾನು ನೋಡ್ಬೇಕಲ್ಲ. ಬೇಡ ಪಾರ್ವತಿ, ನಾವು ಅವನು ಬೆನ್ನು ನೋಡ್ಲಿಕ್ಕೆ ಹೋದ್ರೆ ಮಹಾ ಅನರ್ಥವಾಗುತ್ತೆ. ಏನಾದ್ರೂ ಆಗಲ್ರಿ, ನಾನು ಅವನು ಬೆನ್ನು ನೋಡ್ಲೇಬೇಕು. ಪರಮೇಶ್ವರ ಅಂದ, ಸುಮ್ಮನಿದ್ರೆ ಚೆನ್ನಾಗಿತ್ತಲ್ಲ, ನಾನು ಸುಮ್ಮನಿರಲಾರದೆ ಹೇಳಿ ಈಗ ತೊಂದರೆಗೊಳಗಾದವಲ್ಲ. ಪಾರ್ವತಿ, ಹಾಗಾದರೆ ನೀನವನ ಬೆನ್ನನ್ನು ನೋಡಲೇಬೇಕು ಎಂದು ತೀರ್ಮಾನ ಮಾಡುವುದಾದರೆ ನಾನು ಅವನನ್ನೇ ಯುದ್ಧ ಮಾಡಬೇಕಾಗುತ್ತೆ. ಪಾರ್ವತಿ ದೇವಿ ಹೇಳಿದ್ಲು, ಚಿಂತೆ ಇಲ್ಲ ಕಣ್ರಿ, ನಾನು ಅವನ ಬೆನ್ನು ನೋಡಬೇಕು. ಓಹೋ, ಹಾಗೇನು? ಹಾಗಾದರೆ ನಾವು ಅವನೊಡನೆ ಯುದ್ಧ ಮಾಡಬೇಕಾದರೆ ವೇಷಾಂತರವನ್ನು ಧರಿಸಿ ಹೋಗಬೇಕು ಎಂದು ಪಕ್ಕದಲ್ಲಿ ತಿರುಗಿ, ಸಾಧು ಸಂತರೇ ಭಯಪಡಬೇಡಿ, ಆ ತಪಸ್ಸನ್ನು ಮಾಡುತ್ತಿರ್ತಕ್ಕಂಥ ಆತನಿಂದಾಗಿ ನಿಮಗೆ ಯಾವ ವಿಧವಾದ ತೊಂದರೆ ಇಲ್ಲ, ಹಿಂತಿರುಗಿ ಎಂಬುದಾಗಿ ಎಲ್ಲರನ್ನು ಕಳುಹಿಸಿ ಪರಮಾತ್ಮ ಹೇಳಿದ, ಪಾರ್ವತಿ, ನೀನು ಅವನೊಡನೆ ಯುದ್ಧ ಮಾಡಬೇಕಾದ್ರೆ ನನ್ನಂತೆ ವೇಷ ಧರಿಸಬೇಕು. ಪಾರ್ವತಿ ದೇವಿ ಕೇಳಿದ್ಲು, ಸ್ವಾಮಿ, ನೀವು ಯಾವ ವೇಷ ಧರಿಸ್ತೀರಾ? ತೋರ್ತೇನೆ ತಾಳು ಎಂಬುದಾಗಿ ಸಕಲ ಲೋಕನಾಯಕನಾಗಿರ್ತಕ್ಕಂಥ ಪರಮಾತ್ಮ ತಕ್ಷಣ ಕೂಡಲೇ ಒಬ್ಬ ಶಬರನ ವೇಷವನ್ನು ಧರಿಸಿದ್ದಾನೆ. ಪಿನಾಕಧರನಾದ ಶಿವನ ಧರಿಸನ್ನು ಹಿಡಿದು ಕಾಡು ಚರ್ಮಗಳ ವಸ್ತ್ರಗಳನ್ನು ಧರಿಸಿ ಬೇಡರವನಂತೆ ನಿಂತು, ಪಾರ್ವತಿ, ನೀನು ಇದೇ ವೇಷವನ್ನು ಧರಿಸಬೇಕು. ಪಾರ್ವತಿ ದೇವಿ ಹೇಳಿದ್ಲು, ಅಷ್ಟೇ ತಾನೇ ರೀ, ನೋಡಿ ಎಂಬುದಾಗಿ ಜಗಜ್ಜನನಿ ಶಿವನ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ್ದಾಳೆ. ಎದ್ದು ಕಣ್ಣು ಮುಚ್ಚಿ ತೆಗೆಯುವುದರೊಳಗಾಗಿ ವೇಷವನ್ನು ಧರಿಸಿದ್ಲಂತೆ. ಕರಿಮಣಿ ಸರಗಳ ಕೊರಳಲು ಧರಿಸಿ ಪರಿ ಪರಿ ವಿಧದಲ್ಲಿ ಮೆರೆಯುತ್ತ ನಿಂತು ನವಲು ಗರಿಗಳನ್ನು ಶಿರದ ಮೇಲಿರಿಸಿ ವೀರಗಾಸೆಯನ್ನು ತೊಟ್ಟು ತಾಲಿ ಶಿವನ ಮಳೆದಿ ನಿಂತಳು ಬೇಗ ನೋಡಲಾಗ ಆನಂದ. ಹರನ ವೇಷವನ್ನು ನೋಡಿ ಜಗವೆಲ್ಲ ಬೆರಗಾಗುವ ತೆರದಲ್ಲಿ ನಿಂತಿದೆ ತಾಯಿ ತಾನಾಗ ಧರಿಸಿ ವೇಷವನ್ನು ನಿಂತಳಾಗ ನಗು ನಗುತ್ತಾ. ಕರದಲ್ಲಿ ಶರವನ್ನು ಪಿಡಿಯುತ್ತ ಧುರಗೆ ಸಿದ್ಧಳಾಗಿದ್ದಲು ವೇಷವ ಧರಿಸಿ ನಿಂತಳಾಗ ಜಗನ್ಮಾತ. ನಿಂತಳಾಗ ಜಗನ್ಮಾತ. ಕರಿಮಣಿ ಸರಗಳನ್ನು ಕೊರಳಲ್ಲಿ ಧರಿಸಿ ಕರಿ ಚುಕ್ಕೆಗಳನ್ನು ಹಣೆಯೊಳಗಿರಿಸಿ ನವಲು ಗರಿಗಳನ್ನು ತಲೆಯ ಮೇಲೆ ಸಿಗಿಸಿ ಭುಜದ ಮೇಲೆ ಒಂದು ಶುಕನನ್ನು ಇರಿಸಿ ವೀರಗಾಸೆಯನ್ನು ಧರಿಸಿ ಕರದೊಳಗೆ ಶರವನ್ನು ಹಿಡಿದು ಧುರಕ್ಕೆ ಸಿದ್ಧಳಾದವಳಂತೆ ಬೇಡತೆಯ ವೇಷವನ್ನು ಧರಿಸಿ ನಿಂತಳಂತೆ ಜಗನ್ಮಾತೆ ಪಾರ್ವತಿ. ಕಂಡೊಡನೆಯೇ ಪರಮೇಶ್ವರನಕ್ಕ, ಪಾರ್ವತಿ, ನೀನು ಎಷ್ಟು ಚಂದವಾದ ರೂಪವನ್ನು ಧರಿಸಿರುವೆ. ಆಯಿತು, ನಡೆ, ನಾವೀಗಲೇ ಹೋಗಿ ಆ ಭಕ್ತನಾಗಿರ್ತಕ್ಕಂಥ ಅರ್ಜುನನನ್ನ ಪರೀಕ್ಷೆ ಮಾಡೋಣ. ನೀನು ಅಪಕ್ಷಪಟ್ಟಂತೆ ಅವನ ಬೆನ್ನನ್ನು ನಿನಗೆ ತೋರಲು ಪ್ರಯತ್ನವನ್ನು ಪಡ್ತೇನೆ, ನಡೆ. ಸ್ವಾಮಿ, ಅದು ಸರಿ, ಅವನು ತಪವಾಚರಿಸ್ತಾ ಕುಳಿತಿದ್ದಾನಲ್ಲ, ಹೇಗ್ರಿ ಯುದ್ಧ ಪ್ರಾರಂಭ ಮಾಡೋದು? ಪರಮೇಶ್ವರ ಹೇಳಿದ, ಅದು ನೋಡು ಪಾರ್ವತಿ, ಆ ಪರ್ವತದ ಶಿಖರದ ಮೇಲೊಬ್ಬ ಕುಳಿತಿದ್ದಾನೆ, ಅವನ ಹೆಸರು ಮೂಕಾಸುರ ಅಂತ. ಆ ಮೂಕಾಸುರ ಎಂಬ ರಾಕ್ಷಸ ಬ್ರಹ್ಮನಲ್ಲಿ ಒಂದು ವರವನ್ನು ಪಡೆದ. ಏನು ವರವೆಂದರೆ, ನನಗೆ ಮರಣವೇ ಬರಬಾರದು. ಬ್ರಹ್ಮ ಹೇಳಿದಪ್ಪ, ಇದು ಸಾಮಾನ್ಯವಾಗಿ ಲೋಕದಲ್ಲಿ ಕೇಳುವಂತಹ ವರವಲ್ಲ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದ ಮೇಲೆ ಸಾವು ಸಿದ್ಧ. ಅದನ್ನು ಬಿಟ್ಟು ಮತ್ತೇನಾದರೂ ಕೇಳು. ಹಾಗಾದ್ರೆ ಪರಮಾತ್ಮ, ಹರಿಹರರು ಏಕಕಾಲದಲ್ಲಿ ಬಾಣ ಪ್ರಯೋಗ ಮಾಡಿದಾಗ ಮಾತ್ರ ನನಗೆ ಮರಣ ಬರುವಂತೆ ವರವನ್ನು ಕೊಡು. ಅವನು ಭಾವಿಸಿದ್ದ, ಹರಿಹರರು ಏಕವಾಗಿ ಸೇರಿ ನನ್ನ ಮೇಲೆ ಬಾಣ ಪ್ರಯೋಗ ಮಾಡುವುದಿಲ್ಲ, ನಾನು ಸಾಯೋದೇ ಇಲ್ಲ ಅಂತ. ಬ್ರಹ್ಮ ದೈವ ಸಂಕಲ್ಪವನ್ನು ಮನದಲ್ಲಿ ಸ್ಮರಿಸಿ ಆಶೀರ್ವಾದ ಮಾಡಿದ. ತಥಾಸ್ತು. ಅಂದಿನಿಂದ ಈ ಮೂಕಾಸುರ ಈ ಪರ್ವತದ ಶಿಖರದ ಮೇಲೆ ತಪಸ್ವೆಯಂತೆ ಕುಳಿತಿದ್ದು ತಪಸ್ಸನ್ನು ಮಾಡುತ್ತಿರುವಂತೆ ನೆಪ ಮಾಡಿ, ಸಮಯ ಬಂದಾಗ ದೊಡ್ಡ ಹಂದಿಯ ರೂಪವನ್ನು ಧರಿಸಿ ಏಕವಾಗಿ ಎಲ್ಲರ ಮೇಲೂ ಕೂಡ ಹಾರಿ ಅವರನ್ನು ಸೀಳಿ ಕೊಂದು ಆನಂತರದಲ್ಲಿ ಒಬ್ಬೊಬ್ಬರನ್ನಾಗಿ ತಿನ್ನುತ್ತಾ ಬರುವ ಅಭ್ಯಾಸ. ನೋಡು, ಅವನಿಗೀಗ ಮರಣಕಾಲ ಪ್ರಾಪ್ತವಾಗಿದೆ. ನೋಡುಬಾ ನೋಡುಬಾ ಅನ್ನುವಾಗ ಶಿವನು ತಾನು ಬೇಡರವನ ವೇಷವನ್ನು ಧರಿಸಿ ಶರಣರನ್ನೆಲ್ಲರನ್ನೂ ಬೇಡರನ್ನಾಗಿ ಮಾಡಿ ಪಾರ್ಥ ತಪ ಮಾಡುವ ಎಡೆಗೆ ಕರತಂದಿದ್ದಾನೆ. ಆ ವೇಳೆಗೆ ಸರಿಯಾಗಿ ಮೂಕಾಸುರ
ತಪಸ್ಸನ್ನು ಮಾಡುತ್ತಿದ್ದವನು ಥಟ್ಟನೆ ಕಣ್ಣನ್ನು ಬಿಟ್ಟು ನೋಡಿದ. ಇದು ಒಳ್ಳೆಯ ಸಮಯ, ಈ ತಪಸ್ವಿಗಳನ್ನೆಲ್ಲ ಹೊಟ್ಟೆ ತುಂಬ ತಿಂದು ಬಿಡ್ತೇನೆ ಎಂಬುದಾಗಿ ಭಾವಿಸಿ ದೊಡ್ಡದಾದ ಹಂದಿಯ ರೂಪವನ್ನು ಧರಿಸಿದ. ನೇರವಾಗಿ ಧಡ 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 ಬರುತ್ತಿದ್ದಾನಂತೆ. ಗಡಗಡ ನಡುಗಿತು ಆ ಕ್ಷಣದೊಳಗೆ ವನದಲ್ಲಿ ನಿಂತ ಮುನಿಗಳ ಎಡೆಗೆ. ಹರನು ಬರುವ ಎಡೆಯೊಳಗೆ ತಾನು ಧರಿಸಲು ರಕ್ಕಸನು ಆ ರೂಪ. ಸಲಹೆನುತ್ತಾ ಮುನಿ ಕೋಟಿ ಕೂಗಲಾಗ. ಕಾಪಾಡಿ 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 ಎಂದು ಸಾಧು ಸಂತರೆಲ್ಲ ಕೂಗುತ್ತಿದ್ದರೆ ತಪವನಾಚರಿಸ್ತಾ ಕುಳಿತಿದ್ದ ಪಾರ್ಥ ಥಟ್ಟನೆ ಕಣ್ಣನ್ನು ಬಿಟ್ಟು ನೋಡಿದ. ಎಂಥ ಅಗಾಧವಾದ ರೂಪದಿಂದ ಕೂಡಿದ ಪಂದಿ, ಸಾಧು ಸಂತರನ್ನು ಕಾಡುತ್ತಿದ್ದೀಯ ನೋಡೆಂಬುದಾಗಿ ಬತ್ತಲಿಕೆಯಿಂದ ಬಾಣವನ್ನು ತೆಗೆದ. ಮತ್ತೊಮ್ಮೆ ಎದುರಿಗೆ ಬರುತ್ತಿರತಕ್ಕಂಥ ಮೂಕಾಸುರ, ಪಂದಿಯ ರೂಪಧಾರಿಯಾದ ಮೂಕಾಸುರನಿಗೆ ಗುರಿಯನ್ನಿಟ್ಟು ಬಾಣವನ್ನೆಳೆದ. ಈ ಕಡೆಯಲ್ಲಿ ಪರಮಾತ್ಮ ಹೇಳಿದ, ಪಾರ್ವತಿ ಸುಮ್ಮನೆ ಜಗಳ ಬೇಡ ಕಣೆ, ಅವನು ಬೆನ್ನು ನೋಡೋಕ್ಕೋಸ್ಕರ ನಾನು ಜಗಳ ಆಡ್ಬೇಕಾಗುತ್ತಲ್ಲೇ. ಪಾರ್ವತಿ ದೇವಿ ಹೇಳಿದ, ನಾ ಚಿಂತೆ ಇಲ್ಲ ಕಣ್ರಿ, ನಾನು ಅವನು ಬೆನ್ನು ನೋಡ್ಬೇಕು. ಆಯಿತು ನೋಡಿ, ಈಗ ಅವನ ಅಸ್ತ್ರ ತೊಟ್ಟಿದ್ದಾನೆ, ನಾನು ಅಸ್ತ್ರ ಪ್ರಯೋಗ ಮಾಡ್ತೇನೆ ಎಂಬುದಾಗಿ ಜಗದೊಡೆಯನಾದ ಶಿವನೂ ತಾನೊಂದು ಕಡೆಯಲ್ಲಿ ಅಸ್ತ್ರವನ್ನೆಳೆದು ನಿಂತನಂತೆ. ಈ ಪಂದಿಯು ಸರಸರ ಸರಸರ ನುಗ್ಗಿ ಇವರಿಬ್ಬರ ಮಧ್ಯದಲ್ಲಿ ಬರುವಾಗ ಒಂದು ಕಡೆಯಲ್ಲಿ ನರನು, ಮತ್ತೊಂದು ಕಡೆಯಲ್ಲಿ ಹರನು. ನರಹರರೀರ್ವರು ಶರವನ್ನು ಕರದೊಳಗೆ ಪಿಡಿದು ಮಧ್ಯಕ್ಕೆ ಬಂದಾಗ ಸೆಳೆದಿದ್ದೇನೆ ಢಾಮನೆ ಹೊಡೆದರಂತೆ. ಈ ಕಡೆಗಳಲ್ಲಿ ಬಾಣ ಸೇರಿದೊಡನೆ ಪಂದಿ ಹಾರಿ ಹಾ ಅಂತ ಕೆಳಗೆ ಬಿತ್ತು. ಏನಗಾಧವಾದ ರೂಪಿನ ಪಂದಿ! ಪಾರ್ಥನಿಗೆ ಸಂತೋಷವಾಯಿತು. ಸದ್ಯ ನಾನು ಬಾಣಬಿಲ್ಲುಗಳನ್ನು ಹಿಡಿದು ತಂದದ್ದು ಇಲ್ಲಿದ್ದ ಸಾಧು ಸಂತರಿಗೆ ಕ್ಷೇಮವನ್ನುಂಟು ಮಾಡಿದಂತಾಯಿತು. ಕ್ಷತ್ರಿಯನಾಗಿ ಅವತರಿಸಿದ ನಾನು ಈ ಕಾರ್ಯವನ್ನು ಮಾಡಿದ್ದನ್ನ ನಮ್ಮ ಅಣ್ಣನಿಗೆ ಹೇಳಿದರೆ ಅಣ್ಣ ಎಷ್ಟು ಸಂತೋಷ ಪಡ್ತಾನೋ. ಎಷ್ಟು ಜನಗಳಿಗೆ ಕ್ಷೇಮವಾಯಿತು. ಒಂದು ಕಾರ್ಯ ಮಾಡ್ತೇನೆ, ಈ ಪಂದಿಯನ್ನು ಕೊಂದ ಗುರುತಿಗಾಗಿ ಇದರ ಬಾಲದ ಗೊಂಡೆಯನ್ನು ಮತ್ತು ಕೋರೆ ದಾಡೆಗಳನ್ನು ತೆಗೆದುಕೊಂಡು ಹೋಗ್ತೇನೆ ಎಂಬುದಾಗಿ ಬಂದು ಆ ಬಾಲದ ಗೊಂಡೆಯನ್ನು ಕೋರೆ ದಾಡೆಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಹತ್ತಿರಕ್ಕೆ ಬರ್ತಿದ್ದಾನೆ. ಪರಮಾತ್ಮ ಮತ್ತೊಂದು ಕಡೆ ಬಂದ. ಯಾರಲ್ಲಿ ಬರ್ರಪ್ಪ ಈ ಕಡೆ. ಓಹೋ, ಈಗ ಬರ್ರೋ. ಕಾಡು ಜನರಂತೆ ವೇಷವನ್ನು ಧರಿಸಿದ ಶಿವ, ಈ ಕಡೆ ಬನ್ನಿ, ತಲೆ ಕಡೆ ಬನ್ನಿ, ಕೆಲವರು ಬಾಲದ ಕಡೆ ಬನ್ನಿ, ಹಗ್ಗ ಎಸೀರಿ, ಏನ್ ಮಾಡ್ತಾ ಇದ್ದೀರಾ? ಅರ್ಜುನ ನೋಡಿದ, ಇದೇನು ಆಶ್ಚರ್ಯ, ಈ ಪಂದಿ ಸತ್ತೊಡನೆ ಇಷ್ಟೊಂದು ಮಂದಿ ಬಂದಿದ್ದಾರಲ್ಲ. ಓಹೋ, ಈ ಕಾಡು ಜನರು ಇದರ ಭಕ್ಷಣೆಯನ್ನು ಮಾಡ್ತಾರೋ ಏನು, ಎಷ್ಟು ಬೇಗ ಬಂದಿದ್ದಾರೆ ಅಂತ. ಅಯ್ಯ, ಸ್ವಲ್ಪ ತಾಳು, ಈ ಪಂದಿ ನನಗೆ ಬೇಕಿಲ್ಲ. ನಾನಿದನ್ನು ಕೊಂದ ಗುರುತಿಗಾಗಿ ಆ ಬಾಲದ ಗೊಂಡೆಯನ್ನು ಮತ್ತು ಅದರ ಕೋರೆ ದಾಡೆಗಳನ್ನು ತೆಗೆದುಕೊಂಡು ಹೋಗ್ತೇನೆ. ಆ ನಂತರದಲ್ಲಿ ನೀನು ಈ ಹಂದಿಯನ್ನು ಎತ್ತುಕೊಂಡು ಹೋಗು. ಪರಮಾತ್ಮ ತಿರುಗದಲ್ಲ, ಹುಡುಗ ಏನ್ ಮಾತನಾಡ್ತಾ ಇದ್ದೀಯಾ? ಬಹುಕಾಲದಿಂದಲೂ ಪಂದಿಗಾಗಿ ಕಾದಿದ್ದು ಹೊಂಚು ಹಾಕಿ ಸಮಯವನ್ನು ನೋಡಿ ಆ ಕೊಂದಿರುವ ಧೀರನಾದ ನನ್ನ ಮುಂದೆ ನಾನು ಕೊಂದೆ ಅಂತ ಹೇಳ್ತಿದ್ದೀಯಾ? ಸುಮ್ಮನೆ ಹೋಗು. ಅರ್ಜುನನಿಗೆ ಸಹಿಸಲಾರದ ಸಿಟ್ಟು ಬಂತು. ಎಲ್ಲವೋ ಗೊರವ ಗೊರವ ಎಂದೊಡನೆ ಪರಮೇಶ್ವರ ಪಾರ್ವತಿ ಕಡೆ ತಿರುಗಿದ. ಪಾರ್ವತಿ, ಗೊರವ ಅಂತಾನಲ್ಲೇ? ಪಾರ್ವತಿ ದೇವಿ ಹೇಳಿದ್ದು, ನಮ್ಮ ಹುಡುಗ ತಾನೇ ರೀ, ಪರವಾಗಿಲ್ಲ, ನಾನು ಅವನ್ ಬೆನ್ನು ನೋಡ್ಬೇಕು. ಓಹೋ, ಹಾಗೇನು? ಎಲ್ಲವೋ ಯಾರನ್ನು ಜರಿಯುತ್ತಿರುವೆ? ಆಗ ಅರ್ಜುನ ಹೇಳಿದ, ಅಲ್ಲಿ ಇಲ್ಲಿ ಹೊಂಚು ಹಾಕಿ ಸಣ್ಣ ಪುಟ್ಟ ಪಕ್ಷಿಗಳನ್ನು ಕೊಂದು ಜೀವಿಸುವ ಬೇಟೆಯಾಡುವ ಬೇಡರವನೇ, ನೀನು ಈ ಅಗಾಧವಾಗಿರ್ತಕ್ಕಂಥ ಪಂದಿಯನ್ನು ಕೊಂದೆಯ? ಗುರುಮುಖೇನ ಮಂತ್ರಪೂರಿತವಾದ ಅಸ್ತ್ರಗಳನ್ನು ಪ್ರಯೋಗ ಮಾಡುವ ಶಕ್ತಿಯನ್ನು ಪಡೆದಿರುವ ಪಾರ್ಥನ ಮುಂದೆ ಕ್ಷುಲ್ಲಕನಾದ ನಿನ್ನ ಮಾತೆ. ಒಳ್ಳೆ ಮಾತಿನಿಂದ ಹೇಳ್ತಿದ್ದೀನಿ, ಹೊರಟೋಗು. ಪರಮಾತ್ಮ ತಿರುಗಿದ. ಪಾರ್ವತಿ, ಒಳ್ಳೆ ಮಾತಿನಿಂದ ಹೇಳ್ತಿದ್ದೀನಿ, ಹೊರಟೋಗು ಅಂತಾನೆ. ನಡೆಯೋ, ಹೊರಟೋಗೋಣ. ಪಾರ್ವತಿ ದೇವಿ ಹೇಳಿದ್ದು, ಸಾಕ್ರಿ ನಿಮ್ಮ ಹಾಸ್ಯ, ನಾನು ಅವನು ಬೆನ್ನು ನೋಡ್ಬೇಕು. ಗ್ರಹಚಾರಕ್ಕೆ ಬಂತೆ. ಹಾಗಾದ್ರೆ ತಾಳು ಅಂತ ತಿರುಗಿದ. ಎಲ್ಲವೋ ಬಾಲಕ, ಯಾರು ನೀನು? ಯಾರೇ? ಮಧ್ಯಮ ಪಾಂಡವನೆಂದು ಬಿರುದನ್ನು ಪತ್ತಿರುವಾನೋ ಅರ್ಜುನ. ಓಹೋ, ಅರ್ಜುನನು ನಿನ್ನ ಬಾಣದಿಂದಲೇ ಈ ಹಂದಿ ಸತ್ತಿದೆ ಎಂಬುದಾಗಿ ಭಾವಿಸಿರುವೆಯೋ? ನೆನ್ನೆ ಮೊನ್ನೆಗೆ ಹುಡುಗನಾದ ನೀನು ಅಸ್ತ್ರ ಪ್ರಯೋಗ ಮಾಡುವ ಶಕ್ತಿ ನನ್ನಲ್ಲಿದೆ ಎಂದು ನನ್ನನ್ನು ಧಿಕ್ಕರಿಸುವಷ್ಟಾದೆಯಾ? ಹುಡುಗ, ಹಾಗಾದರೆ ನಿನ್ನ ಬಲ ಎಂಥದ್ದು ಎಂದನ್ನು ನಾನು ನೋಡೇ ಬಿಡ್ತೇನೆ. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು ಎಂದಾಗ
ಅರ್ಜುನ ಅಂದ, ಎಲವೋ ಮೂರ್ಖ. ಬಹಳ ಸಿಟ್ಟು. ಈ ಬಹುಜನಗಳಿಗೆ ಸಿಟ್ಟು ಬಂದರೆ ಸಂಗೀತ ಬಂದ್ಬಿಡುತ್ತೆ. ಬೇಡ 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 ಅಂತಾರೆ. ಹೇಳಲಿಲ್ಲ ಅಂದ್ರೆ ಆ ಸಿಟ್ಟನ್ನು ತಡಿಲಾರದೆ ಬೇಡ ಬೇಡ ಅಂದ ಹಾಗೆ ಆ ಸಿಟ್ಟು. ಕೋಪವೆಂಬುದು ಅನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ, ಕೋಪದಿಂದಲೇ ಇಹ ಪರಗಳೆರಡು ಕೆಡಗು ಕಣ ಎಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಇಲ್ಲಿ ಅರ್ಜುನ ಆ ವಯೋಧರ್ಮಕ್ಕನುಸಾರವಾಗಿ, ಎಲವೋ ಮೂರ್ಖ, ನನ್ನನ್ನೇ ಧಿಕ್ಕರಿಸಿ ಮಾತನಾಡ್ತಿರುವೆಯಾ ನೋಡೆಂಬುದಾಗಿ ಅಸ್ತ್ರ ಹೂಡಿದವನು ಮತ್ತೊಮ್ಮೆ ಹೇಳುತ್ತಿದ್ದಾನೆ, ಬೇಡ ಬೇಡ ಲೇ ಗೊರವ, ಏ ಮುದುಕ, ನನ್ನ ಮಾತನ್ನು ಕೇಳು. ಹೆಂಡತಿ ಮಕ್ಕಳ ಮೇಲೆ ಆಶೆ ಇದ್ರೆ ಹೊರಟೋಗು. ಪರಮಾತ್ಮ ಪಕ್ಕದಲ್ಲಿ ತಿರುಗಿದ, ಪಾರ್ವತಿ, ಹೆಂಡತಿ ಮಕ್ಕಳ ಮೇಲೆ ಆಶೆ ಇದ್ರೆ ಹೊರಟೋಗು ಅಂತಾನಲ್ಲೇ. ಹಾಗಂದಾಗ ಪಾರ್ವತಿ ನಗುತ್ತಾಳೆ, ಏನ್ರಿ ನಾನು ಬೆನ್ನು ನೋಡಬೇಕು ಅಂತ ಎಷ್ಟು ಆಸೆ ಪಡ್ತಿದ್ರು ನೀವು ಹೀಗೆ ನಿಧಾನಿಸ್ತೀರಲ್ಲ. ಏನಿಲ್ಲ ಪಾರ್ವತಿ, ಭಕ್ತನ ಮೇಲೆ ಯುದ್ಧಕ್ಕೆ ಸಿದ್ಧನಾಗುವ ಮೊದಲು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಅಂತ. ಆಯಿತು ಅರ್ಜುನ, ಹಾಗಾದ್ರೆ ನಿಲ್ಲು ನಿಲ್ಲು ಎಂದೊಡನೆ ಅರ್ಜುನ ಹೇಳಿದ, ನಿನ್ನನ್ನು ನಿನ್ನ ಸಮೂಹವನ್ನ ಈ ಕ್ಷಣದೊಳಗಾಗಿ ಸುಟ್ಟು ಭಸ್ಮವನ್ನು ಮಾಡಿಬಿಡ್ತೇನೆ ನೋಡು ಎಂಬುದಾಗಿ ಕರದಲ್ಲಿ ಶರವನ್ನು ಹಿಡಿದವನು ಹರ ಹರ ಮಹಾದೇವ ಅಸ್ತ್ರ ಪ್ರಯೋಗವನ್ನು ಮಾಡಿದ. ಒಂದೊಂದಾಗ ಅಸ್ತ್ರ ಪ್ರಯೋಗವನ್ನು ಮಾಡುತ್ತಾ, ಇದ ನೋಡು, ನಿನ್ನನ್ನ ಆಗ್ನೇಯಾಸ್ತ್ರದಿಂದ ನಿನ್ನ ಸಮೂಹವನ್ನೆಲ್ಲ ಸುಟ್ಟು ಬೂದಿಯನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಆಗ್ನೇಯಾಸ್ತ್ರವನ್ನು ಕೈನಲ್ಲಿ ಹಿಡಿದನಂತೆ. ಹೊಡೆದ ದಗ ದಗ ಉರಿಯುತ್ತ ಜ್ವಾಲೆಯ ಕಾರುತ್ತ ಬಂದಿತಾಗ ಅಸ್ತ್ರ ಕಂಡು ಹರನು ಮನದೊಳಗೆ ಸನ್ನಸವ ತಾಳುತ್ತಲಿ ನಿಂದನಾಗ, ಅಯ್ಯೋ ಭಕ್ತರ ಮಹಿಮೆಯನು ನೋಡಿ ನಗುತ್ತ ನಿಂತನಾಗ. ಆಗ್ನೇಯಾಸ್ತ್ರ ಬರುತ್ತಿದ್ದರೆ ಶಿವ ನಗುತ್ತಾನಂತೆ. ಹಾಲಲೋಚನೆಂದೆರಿಸಿ ಮಾರನನ್ನೇ ಸುಟ್ಟು ಭಸ್ಮವನ್ನು ಮಾಡಿದಂಥ ಈ ಶಿವನಿಗೆ ಈ ಆಗ್ನೇಯಾಸ್ತ್ರ ಏನು ಮಾಡುತ್ತೆ ಎಂದರೆ, ಆಗ್ನೇಯಾಸ್ತ್ರವು ಬಂದು ಶಿವನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಸುಮ್ಮನೆ ಕುಳಿತಿದೆ. ಅರ್ಜುನ ವರುಣಾಸ್ತ್ರ ಪ್ರಯೋಗ ಮಾಡಿದ. ಶಂಕರ ನಗುತ್ತಾನೆ, ಗಂಗಾಧರ ನೆನೆಸಿ ಶಿರದ ಮೇಲೆ ಗಂಗೆಯ ನಿರಿಸಿ ಜಗದೊಳಗೆ ಮೆರೆದೆನಗೆ. ತಲೆಯ ಮೇಲೆ ಗಂಗೆಯನ್ನಿರಿಸಿ ಜಗತ್ತಿಗೆ ಗಂಗೆಯನ್ನು ಉದ್ಧರಿಸಲು ಬಿಟ್ಟಂತ ನನಗೆ ಈ ಅಸ್ತ್ರ ಏನು ಮಾಡುತ್ತೆ ಎಂದರೆ, ಆ ವರುಣಾಸ್ತ್ರವೂ ಪ್ರದಕ್ಷಿಣೆ ಮಾಡಿ ಸುಮ್ಮನೆ ಕುಳಿತಿದೆ. ಸರ್ಪಾಸ್ತ್ರವನ್ನು ಬಿಟ್ಟ. ಆ ಬರುವ ಸರ್ಪಾಸ್ತ್ರವನ್ನು ಕಂಡು ಶಿವ ನಗುತ್ತಾ ಹೇಳ್ತಾನೆ, ನನ್ನ ಆಭರಣಗಳು ಹಳೆಯದಾಗಿದೆ, ಆದ್ದರಿಂದ ಇದು ನೋಡಿ ಬರ್ತಾ ಇದೆ ಹೊಸ ಆಭರಣಗಳು ಎಂಬುದಾಗಿ ಭಾವಿಸಿ ಆ ಸರ್ಪಗಳನ್ನೆಲ್ಲ ಧರಿಸುತ್ತಿದ್ದನಂತೆ. ಪಾರ್ವತೀ ದೇವಿ ನೋಡಿ ನಗುತ್ತಿದ್ದಾಳೆ. ಆಗ ಅರ್ಜುನ ತೀರ್ಮಾನ ಮಾಡಿದ, ಈಗಲ್ಲ ನೋಡು ಎಂಬುದಾಗಿ ತಿಳಿದು ಗಿರಿಯಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ ಮಹಾನುಭಾವನಾಗಿರ್ತಕ್ಕಂಥ ಪಾರ್ಥ. ಗಿರಿಯಾಸ್ತ್ರಗಳು ಗಗನ ಮಾರ್ಗದಲ್ಲಿ ಸರಸರನೆ ಬರುತ್ತಿರುವಾಗ ಕಂಡ ಪರಮೇಶ್ವರನ ನಗುತ್ತ ಹೇಳಿದರಂತೆ, ಪಾರ್ವತಿ, ಅದ ನೋಡು, ನಿನ್ನ ನೆಂಟರಿಷ್ಟರೆಲ್ಲ ಬರ್ತಾ ಇದ್ದಾರೆ. ಏಕೆಂದರೆ ನೀನು ಪರ್ವತರಾಜನ ಮಗಳಾದ್ದರಿಂದ ಈ ಬರುತ್ತಿರೋರೆಲ್ಲರೂ ನಿನಗೆ ನೆಂಟರು. ಕರಿ, ಅವರನ್ನು ಸತ್ಕರಿಸು. ಆ ಪರ್ವತಗಳೆಲ್ಲ ಶಿವಪಾರ್ವತಿಯರಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿ ಹೊರಟಿದೆ. ಆಗ ಅರ್ಜುನ ಆ ಕಡೆ ಈ ಕಡೆ ನೋಡುತ್ತಿದ್ದರೆ ಪರಮೇಶ್ವರ ಹೇಳಿದ, ಏಕೆ ಪಾರ್ಥ, ನಿನ್ನಲ್ಲಿ ಅಸ್ತ್ರಗಳು ಮುಗಿದು ಹೋಗಿವೆಯೇನು? ಬೇಕಾದರೆ ಸಾಲ ಕೇಳು, ಸ್ವಲ್ಪ ಕೊಡ್ತೇನೆ. ಅರ್ಜುನ ಹೇಳಿದ, ಎಲ್ಲವೋ ಗೊರವ. ಪರಮಾತ್ಮ ಅಂದ, ಪಾರ್ವತಿ, ಗೊರವ ಅಂತಾನಲ್ಲೇ? ಅಯ್ಯೋ, ನಮ್ಮ ಹುಡುಗ ಕಣ್ರಿ, ನಾನು ಅವನು ಬೆನ್ನು ನೋಡ್ಬೇಕು. ಓಹೋ, ಹಾಗಾದ್ರೆ ನೋಡಿ, ಈಗ ಏನದು ಪಾರ್ಥ? ಎಲ್ಲವೋ ಗೊರವ, ನನ್ನಲ್ಲಿ ಅಸ್ತ್ರ ಮುಗಿದರೇನು, ಈ ಧನುಸ್ಸನ್ನೇ ನಿನ್ನ ಮೇಲೆ ಎರಚಿ ಬಿಡ್ತೇನೆ ಎಂದು ಎತ್ತು ಬಿಸಾಡಿದರಂತೆ. ಪರಮೇಶ್ವರನ ಕರದೊಳಗೆ ಹಿಡಿದು ನಿಲ್ಲಿಸಿದ. ಮುಂದೇನು ಮುಂದೇನು ಎಂದಾಗ ಇವನಂದ, ಮುಂದೆ ತನುವಿನೊಳಗೆ ತೊಟ್ಟೊಂದು ರಕ್ತವಿರುವನಕ ನಿನ್ನೊಡನೆ ಹೋರಾಡಿ ಸಾಯ್ತೇನೆ ವಿನಃ ಸೋಲೆಂಬುದನ್ನು ಒಪ್ಪುವುದಿಲ್ಲ. ಬಾ ಮಲ್ಲ ಯುದ್ಧಕ್ಕೆ. ಪರಮೇಶ್ವರ ನೋಡಿದ, ಮಲ್ಲ ಯುದ್ಧ? ಪಾರ್ವತಿ, ಕುಸ್ತಿ ಕರೀತಿದ್ದಾನೆ, ನಾನು ಅವನು ಬೆನ್ನು ನೋಡ್ಬೇಕ್ರಿ. ಹಾಗಾದ್ರೆ ಇದೇ ಸಮಯ ಬಾ ಎಂಬಾಗ ಇಬ್ಬರೂ ಯುದ್ಧಕ್ಕೆ ನಿಂತಿದರಂತೆ. ಅರ್ಜುನ ಹಾರಿದ. ಹಾರಿಕರವನು ಪಿಡಿದು ಧರ ನರನೆ ಸೆಳೆ ತಂದನು ನರನಾಗ. ಹರನು ಈ ಬದಿಯ ನೋಡುತ್ತ ನರನನು ನಗುತ್ತಲಿ ನಿಂತನಾಗ, ನಗು ನಗುತ್ತ ನಿಲ್ತನಾಗ. ಪರಮೇಶ್ವರನು ನರನೊಡನೆ ಮಲ್ಲ ಯುದ್ಧಕ್ಕೆ ನಿಂತಾಗ ಇಬ್ಬರು ಹೊರಳಾಡುತ್ತಿದ್ದರೆ
ಹೊರಳಾಡತ ಪರಮೇಶ್ವರ ಯೋಚನೆ ಮಾಡಿದನಂತೆ, ನನ್ನ ಭಕ್ತನಿಗೆ ಸೋಲನ್ನುಂಟು ಮಾಡಲು ನಾನು ಸಿದ್ಧನಿಲ್ಲ. ನಾ ಸೋತಂತೆ ಕಂಡರೂ ಚಿಂತೆಯಿಲ್ಲ, ನನ್ನ ಪ್ರಿಯ ಭಕ್ತನಿಗೆ ಸೋಲಾಗಬಾರದು ಎಂದು ಭಾವಿಸೇನು ಮಾಡಿದರಂತೆ, ತಾನು ಕೆಳಗುರುಳಿದನಂತೆ. ಹರನು ಕೆಳಗುರುಳಿ ನರನ ಮೇಲಿರಿಸಿ ಗಿರಿಜೆಯ ಕಡೆ ಕೈ ತೋರಿ ಗಗನ ಮಾರ್ಗಕ್ಕೆ ಬಾ ಎಂದ. ಗಗನ ಮಾರ್ಗಕ್ಕೆ ಬಾಯಂದನಾಗ ತಾನು ಕೆಳಗುರುಳಿ ಆ ಅರ್ಜುನನನ್ನ ತನ್ನ ಮೇಲಿರಿಸಿ ಅವನ ಬೆನ್ನು ಗಗನಕ್ಕೆ ಕಾಣುವಂತೆ ಮಾಡಿ ಪಾರ್ವತಿಗೆ ಕೈ ಸನ್ನೆಯನ್ನು ತೋರಿದನಂತೆ. ನೀನವನ ಬೆನ್ನನ್ನು ನೋಡಬೇಕಾದರೆ ಗಗನ ಮಾರ್ಗದಲ್ಲಿ ಬಂದು ನೋಡು ಎಂದು. ಜಗಜ್ಜನನಿಯಾದ ಪಾರ್ವತೀ ದೇವಿ ಹಾರಿದ್ದಾಳೆ. ಗಗನ ಮಾರ್ಗದಲ್ಲಿ ಬಂದು ನೋಡಿ ಕೆಳಗೆ ಇಳಿದು ಶಿವನಿಗೆ ಸನ್ನೆಯನ್ನು ಮಾಡಿದಳಂತೆ, ಕಂಡೆ ಎಂದು. ಪರಮೇಶ್ವರ ಅರ್ಜುನನನ್ನು ದೂಡಿದ, ಮತ್ತೆ ಬಂದು ಪಾರ್ವತಿಗೆ ಹೇಳಿದ, ಪಾರ್ವತಿ ಕಂಡೆಯ? ಕಂಡೆ ಕಣ್ರಿ, ಅವನ ಬೆನ್ನನ್ನು ನೋಡಿದೆ ನಾನು, ಇನ್ನು ಬಿಟ್ಟುಬಿಡಿ. ಪರಮಾತ್ಮ ನೋಡಿದ, ಇದು ಚೆನ್ನಾಗಿದೆಯಲ್ಲ, ಪಾರ್ವತಿ ಬೆನ್ನು ನೋಡಬೇಕು ಎಂದಾಗ ನಾನು ಹೊಡೆದಾಡಬೇಕು, ಅವನಲ್ಲಿ ಏನೇನಂದನೋ ಎಲ್ಲ ಅನ್ನಿಸ್ಕೋಬೇಕು, ಈಗ ಅವಳು ಬಿಡು ಎಂದರೆ ಬಿಟ್ಟು ಬಿಡೋದೆ. ಪಾರ್ವತಿ ನನ್ನನ್ನು ಬಾಯಿಗೆ ಬಂದಂತೆ ನುಡಿದು ಹೀಯಾಳಿಸಿದಂತ ಅರ್ಜುನನನ್ನು ಸುಮ್ಮನೆ ಬಿಡ್ತೇನಾ? ನೋಡೆಂಬುದಾಗಿ ಏನು ಮಾಡದ, ಎಲವೋ ನರಾಧಮನೆ ನೋಡು ಎಂಬುದಾಗಿ ಕೈಯನ್ನು ತೆಗೆದು ಪಾರ್ಥನ ಮುಖಕ್ಕೆ ಡಬ್ಬನೆ ಗುರಿಯಿದರಂತೆ. ಬ್ರಹ್ಮಾಂಡ ನಾಯಕನ ಪೆಟ್ಟು ತಿಂದೊಡನೆ ಪಾರ್ಥನು ತತ್ತರಿಸಿದ. ಮೂಗು ಬಾಯಿಗಳಲ್ಲಿ ರಕ್ತ ಸುರಿಯಲಾರಂಭಿಸಿತು. ತತ್ತರಿಸಿ ತಿರುಗುತ್ತಿದ್ದರೆ ಶಿವನಂದ, ಇನ್ನೊಂದು ಪೆಟ್ಟಿಗೆ ನೀನಿರಲಾರೆ ಎಂದು ಗುದ್ದಿದರಂತೆ. ಆ ಎರಡನೇ ಪೆಟ್ಟಿಗೆ ಅರ್ಜುನ ಕೆಳಗುರುಳುತ್ತಾ ಅಮ್ಮ ಅಮ್ಮ ಅಂತ ಕೆಳಗುರುಳಿದ. ಇದನ್ನೇ ನೋಡುತ್ತಿದ್ದ ಪಾರ್ವತಿ ಗಡಗಡೆ ನಡುಗುತ್ತಿದ್ದಾಳೆ. ಇದೇನ್ರಿ ಅನ್ಯಾಯ? ಅವನು ಹೀಗೆ ಹೊಡಿತಾ ಇದ್ದೀರಲ್ಲ, ಇದು ನ್ಯಾಯವೇನ್ರಿ ನಿಮಗೆ? ಪರಮೇಶ್ವರ ಅಂದ, ನ್ಯಾಯ ಅಲ್ಲ, ಈಗ ನ್ಯಾಯ ಕೇಳುತ್ತಿದ್ದೀಯಲ್ಲ ನೀನು? ಅವನ ನನ್ನನ್ನು ಗೊರವ, ಲೇ ಮುದುಕ, ಹಾಗೆ ಹೀಗೆ ಅಂದಾಗ ನ್ಯಾಯ ಕೇಳಲಿಲ್ವಲ್ಲ ನೀನು? ಸ್ವಾಮಿ, ಅವನ ಅರಿಯದ ಬಾಲಕ, ಸಾಧ್ಯವಿಲ್ಲ ಪಾರ್ವತಿ, ಇನ್ನೊಂದು ಪೆಟ್ಟಿಗೆ ಇವನು ಉಳಿಯುವುದಿಲ್ಲ ನೋಡು ಎಂದು ಮುನ್ನುಗ್ಗಿದರಂತೆ. ಓಡಿ ಬಂದು ಜಗಜ್ಜನನಿ ಪಾರ್ವತಿ ಶಿವನ ಪಾದವನ್ನು ಹಿಡಿದು ನಮಸ್ಕಾರ ಮಾಡಿ ಹೇಳ್ತಾಳೆ, ಸ್ವಲ್ಪ ನಿಲ್ಲು ಸ್ವಾಮಿ, ಸ್ವಲ್ಪ ನಿಲ್ಲು ಸ್ವಾಮಿ. ಅವನು ಅಮ್ಮ ಎಂದಾಗ ನನ್ನಿಂದ ಸಹಿಸಲಾಗಲಿಲ್ಲ ಸ್ವಾಮಿ. ಎಲ್ಲರಿಗೂ ತಾಯಿ ಎನಿಸಿದ ನಾನು ಅವನಮ್ಮ ಎಂದರೆ ಅದನ್ನು ಕೇಳಿ ಸುಮ್ಮನಿರಲಾರೆ. ನನ್ನಿಂದ ತಾನೇ ಇಷ್ಟ ಆಗಿದೆ, ನಿಮಗೆ ಹೊಡೆಯಬೇಕು ಎಂದ ಆಶೆ ಇದ್ದರೆ ನನ್ನನ್ನೇ ಹೊಡೆದು ಬಿಡ್ರಿ. ಆ ಜಗನ್ಮಾತೆಯ ಕಣ್ಣಲ್ಲಿ ಕಣ್ಣೀರನ್ನು ಕಂಡಂತ ಶಿವ ನಗುತ್ತಾ ಹೇಳ್ತಾನೆ, ಪಾರ್ವತಿ, ನಿನಗೆ ನನ್ನ ಭಕ್ತನಾದ ಅರ್ಜುನನ ಮೇಲೆ ವಿಶ್ವಾಸ ಇದೆಯೋ ಇಲ್ಲವೋ ನೋಡೋಣ ಅಂತ ನಾನು ಈ ನಾಟಕವನ್ನಾಡಿದೆ. ಹೋಗು, ಅವನಿಗೆ ಸಹಾಯವನ್ನು ಮಾಡು. ತಾಯಿ ಹತ್ತಿರಕ್ಕೆ ಬಂದಿದ್ದಾಳೆ. ಪಾರ್ಥ ಅಮ್ಮ ಅಮ್ಮ ಅಂತಿರುವಾಗ ಆ ಅಮೃತಮಯವಾದ ತನ್ನ ಹಸ್ತವನ್ನ ಪಾರ್ಥನಿಗೆ ಸವರಿದಳಂತೆ ಜಗನ್ಮಾತೆ ಪಾರ್ವತಿ. ಸ್ವಲ್ಪ ಚೇತರದಿಂದ ಎದ್ದ ಅರ್ಜುನ ಯಾರು ಇಲ್ಲದನ್ನು ಕಂಡು, ಎಲವೋ ಬೇಡರವನೇ, ಈ ತನುವಿನೊಳಗಿನ್ನೂ ಬಲವಿದೆ, ಸ್ವಲ್ಪ ತಾಳು. ನಾನು ಮಾಡಿದೊಂದು ಅಪರಾಧವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಿದ್ದೇನೆ. ಎನ್ನಣ್ಣ ಧರ್ಮರಾಜ ಹೇಳಿದ್ದ, ಯಾವ ಕಾಲಕ್ಕೂ ಶಿವನನ್ನು ಮರೆಯದೆ ಧ್ಯಾನಿಸು ಎಂದು. ಸ್ವಲ್ಪ ಕಾಲ ನಾನು ಅದನ್ನು ಮರೆತು ಈ ಪಾಡು ಬೇಟೆಗೆ ಮನಸ್ಸನ್ನು ಸೋತಿದ್ದೇ ಇಷ್ಟ ಅನರ್ಥಕ್ಕೆ ಕಾರಣ ಎಂದು ಕಾಣುತ್ತಿದೆ. ನಾನು ಒಮ್ಮೆ ನನ್ನೊಡೆಯನೊಡನೆ ಕ್ಷಣಕಾಲ ಭಕ್ತಿಯ ಮಾರ್ಗವನ್ನು ಕಂಡು ಆರಾಧಿಸಿ ಆನಂತರ ನಿನ್ನ ಮೇಲೆ ಯುದ್ಧಕ್ಕೆ ಬರ್ತೇನೆ, ತಾಳು. ದೂರದಲ್ಲಿ ನಿಲ್ಲಿಸಿದ. ಮರಳಿನಲ್ಲಿ ಲಿಂಗವನ್ನು ನಿರ್ಮಿತ ಮಾಡಿದ. ಹೇ ದೇವಾ, ನನ್ನ ಮೇಲೆ ಏಕಿಷ್ಟೊಂದು ಸಿಟ್ಟಾಗಿರುವೆ ದೇವಾ? ನಾನು ಮಾಡಿದ ಅಪರಾಧವೇನು? ಏನಿ ಶೋಧನೆ ದೇವನೇ, ಏನಿ ದೂರಾದೆಯ ಶಿವನೇ ದೇವಾ, ದೂರಾದೆಯ ಶಿವನೇ ದೇವಾ, ಏನಿ ಶೋಧನೆ ದೇವನೇ.
ಸರಿಸಮರಿಲ್ಲದೆ ಮೆರೆದ ನಿನ್ನ ಕುವರ ಬೇಡನೋರ್ವನಲಿ ಸೋತು ಈ ಜಗದೆ ನರಳುತಿಗನು ಅಪಮಾನದೆ ಏನಿ ಶೋಧನೆದೆ ದೇವನೇ ದೇವನೇ ಹೇ ದಯಾಮಯನಾದ ಶಿವನೇ, ನಾನು ಸೋತು ಹಿಂತಿರುಗಿದರೆ ಜಗವೆಲ್ಲ ನನ್ನನ್ನೇನಂದೀತು ಸ್ವಾಮಿ. ನಾನು ಅಹಂಕಾರವನ್ನು ಪಟ್ಟನೆ, ನಿನ್ನನ್ನು ಹೀಯಾಳಿಸಿದರೆ ದೇವಾ ನನ್ನನ್ನು ಕಾಪಾಡು ಕಾಪಾಡು ಶಿವ. ಪುಷ್ಪಗಳನ್ನು ತಂದು ಆ ಮರಳಿನ ಲಿಂಗದ ಮೇಲಿಟ್ಟು ನಮಸ್ಕಾರವನ್ನು ಮಾಡಿ ಕಣ್ಮುಚ್ಚಿ ಧ್ಯಾನಿಸಿ ಕಣ್ಬಿಟ್ಟು ನೋಡುತ್ತಾನೆ. ಆ ಮರಳಿನ ಲಿಂಗದ ಮೇಲೆ ಪುಷ್ಪಗಳಿಲ್ಲ. ತಿರುಗಿ ನೋಡಿದರೆ ಕಿರಾತ ವೇಷಧಾರಿಯಾಗಿದ್ದಲ್ಲ ಅವನ ತಲೆ ಮೇಲಿತ್ತಂತೆ. ಕೂಡಲೇ ಅಂದ ಈ ಅರ್ಜುನ, ಎಲ್ಲವೋ ಗೊರವ, ಆ ಹೂಗಳಾಗ ತಲೆ ಮೇಲೆ ಇಟ್ಕೊಂಡೋ. ಪರಮಾತ್ಮನ ಕಯ್ಯ, ನಾನು ಯಾಕೆ ಇಟ್ಕೊಳ್ಳಪ್ಪ, ಮತ್ತ ಅದ್ ಹೇಗಯ್ಯ ಬಂದು ತಲೆ ಮೇಲೆ ಕೂತ್ಕೊಳ್ತು? ಅಪ್ಪ ನನಗ್ ಗೊತ್ತಿಲ್ಲ ಕಣಯ್ಯ, ಅದು ಸ್ವಲ್ಪ ತಾಳು. ಮತ್ತೊಮ್ಮೆ ಪುಷ್ಪಗಳನ್ನಿಟ್ಟು ಓಂ ನಮ ಶಿವಾಯ ಕಣ್ಬಿಟ್ಟು ನೋಡಿದ್ರೆ ಪುಷ್ಪ ಪುನಃ ಅವನ ತಲೆ ಮೇಲೆ ಕೂತಿದೆ. ಆಗ ಅರ್ಜುನ ಅಂದ, ಎಲ್ಲವೋ ಅಂದ. ಶಿವ ಹೇಳ್ತಾನೆ, ಅರ್ಜುನ ಸಾವಧಾನ ಚಿತ್ತನಾಗಿ ಒಂದ್ಸಲ ನೋಡಪ್ಪ, ನೋಡು, ಕಣ್ ತೆರೆದು ನೋಡು. ಈ ವಾಣಿಯನ್ನೇ ಆಲಿಸುತ್ತಾ ಅರ್ಜುನ ಆ ಮರಳಿನ ಲಿಂಗವನ್ನು ನೋಡಿದರೆ ಅದರಲ್ಲಿ ಕಿರಾತ ಕಾಣಿಸಿದನಂತೆ. ಪಕ್ಕದಲ್ಲಿ ತಿರುಗಿ ನೋಡಿದರೆ ಕಿರಾತ ರೂಪಿಯಾದ ಶಿವನ ಹೃದಯದಲ್ಲಿ ಆ ಪರಂಜ್ಯೋತಿ ಸ್ವರೂಪವಾದ ಲಿಂಗ ಕಂಡಿದೆ. ಅರ್ಜುನ ಎದ್ದೋಡಿ ಬಂದು ಬಾಚಿ ತಬ್ಬಿದ. ಬಾ ನನ್ನಪ್ಪ ಶಿವನೇ, ನೀನೇ ಈ ರೂಪದಲ್ಲಿ ಬಂದಿಯಾ ನನ್ನಯ್ಯ. ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದಂತೆಲ್ಲ ಅಂದನಲ್ಲ. ಕೆರೆ ನಿನ್ನ ಕಣ್ಣನ್ನ, ಸುಡು ನನ್ನನ್ನ, ಇಲುಗೊಳಿಸಬೇಡ ಇನ್ನ ನೀನು. ದೇವಾ ನನ್ನ ಅಪರಾಧ ಮನ್ನಿಸು ಎಂದಾಗ ಪರಮೇಶ್ವರನು ಆತನನ್ನ ಬಾಚಿ ತಬ್ಬಿ ಹೇಳುತ್ತಿದ್ದಾನೆ, ಅರ್ಜುನನೇ ನೀನೇನು ಅನುಮಾನ ಪಡಬೇಡ, ಕೇಳು. ನೀನಾಡಿದ ವಚನ ಎನಗೆ ವೇದ ವಚನ, ನೀ ಬಿಟ್ಟ ಬಾಣಗಳು ಕುಸುಮ ಮಾಲೆ. ಮಗನೇ ಗುದ್ದಾಡಿದುದೆಲ್ಲ ಗಂಧಲೇಪನ. ಮಗನೇ ಮಗನೇ ಅರ್ಜುನ, ನೀನು ಬಿಟ್ಟ ಬಾಣಗಳೆಲ್ಲ ಹೇಗಿತ್ತು ಅಂದ್ರೆ ನನಗೆ ಪುಷ್ಪಮಾಲೆಗಳನ್ನು ಹಾಕೊಂಡು ಹಾಗಿತ್ತಪ್ಪ. ನಿನ್ನ ಜೊತೆಯಲ್ಲಿ ಗುದ್ದಾಡಿದನಲ್ಲ, ಅದು ಹೇಗಿತ್ತು ಎಂದರೆ ನನಗೆ ಗಂಧವನ್ನು ಬಳದಷ್ಟಿತ್ತು ಕಾಣ. ನೀನಾಡಿದ ಒಂದೊಂದು ಮಾತು ನನಗೆ ಸ್ತೋತ್ರವಾದಂತಾಯಿತು ಕಂದ. ಬಹಳ ಶ್ರಮ ಪಟ್ಟಿರುವೆ, ಇದಿಗೋ ಸ್ವೀಕರಿಸು ಈ ಪಾಶುಪತಾಸ್ತ್ರವನ್ನ. ಇದು ಉತ್ಕೃಷ್ಟವಾದ ಅಸ್ತ್ರವಾದ್ದರಿಂದ ನೀನು ಸಮಯವನ್ನರಿತು ಇದನ್ನು ಪ್ರಯೋಗ ಮಾಡು ಎಂದು ಆಶೀರ್ವಾದ ಮಾಡಿದ. ಪಾರ್ವತೀ ದೇವಿ ಅಂಜನಾಸ್ತ್ರವನ್ನು, ಷಣ್ಮುಖ ಸ್ವಾಮಿ ಷಣ್ಮುಖಾಸ್ತ್ರವನ್ನು, ಗಣಪತಿಯು ಗಣಪತಿ ಅಸ್ತ್ರವನ್ನು, ಅಲ್ಲಿ ಬಂದಿದ್ದ ದೇವತೆಗಳೆಲ್ಲರೂ ನಾನಾ ವಿಧವಾದ ಅಸ್ತ್ರಗಳನ್ನು ದಯಪಾಲಿಸಿದ್ದಾರೆ. ಆ ಅಸ್ತ್ರಗಳನ್ನು ಪಡೆದಂತ ಮಹಾನುಭಾವನಾದ ಅರ್ಜುನ ಶಿವನಿಗೆ ವಂದಿಸಿ ಅವನಿಂದ ಅನುಗ್ರಹವನ್ನು ಪಡೆದು ತಿರುಗಿದ. ದೇವಲೋಕದಿಂದ ಮಾಥಲಿ ಎಂಬಾತನು ರಥವನ್ನು ತಂದಿದ್ದನಂತೆ. ಎಲ್ಲರಿಗೂ ವಂದಿಸಿ ದೇವಲೋಕಕ್ಕೆ ಬಂದಿದ್ದಾನೆ. ಆ ದೇವಲೋಕದಲ್ಲಿ ತಂದೆಯಾದ ದೇವೇಂದ್ರ ಮಗನನ್ನು ಸತ್ಕರಿಸಿ ಸ್ವಲ್ಪ ಕಾಲ ಇರಿಸುವಾಗ ಊರ್ವಶಿ ಎಂಬತಕ್ಕಂಥ ಗಂಧರ್ವ ಕನ್ಯೆ ದೇವಲೋಕದಲ್ಲಿ ಮೆರೆಯತಕ್ಕಂಥ ಅವಳು ಅರ್ಜುನನನ್ನು ಬಂದು ಅವನನ್ನು ಮೋಹಿಸಿದರೆ ಅರ್ಜುನ ಹೇಳಿದಮ್ಮ, ನೀನು ನನಗೆ ತಾಯಿ ಸಮಾನಳು ಎಂದು. ಆಗ ಆಕೆ ಒಂದು ಶಾಪವನ್ನು ಕೊಟ್ಟಳಂತೆ, ಗಂಡು ಹೆಂಡಲದ ನಪುಂಸಕನು ನೀನಾಗು ಅಂತ. ಮಗ ಬಂದು ತಂದೆಗೆ ಹೇಳಿದ ದೇವೇಂದ್ರಗಪ್ಪ, ನಿನ್ನೂರಿಗೆ ಬಂದಿದ್ದಕ್ಕೆ ನನಗೆ ಒಳ್ಳೆ ವರ ಸಿಕ್ತಲ್ಲೋ. ಆಗ ದೇವೇಂದ್ರ ಹೇಳ್ತಾನಪ್ಪ, ಇದೆಲ್ಲ ಒಳ್ಳೇದಕ್ಕೆ ಆಯಿತು. ಮುಂದೆ ನೀವು ಅಜ್ಞಾತವಾಸದಲ್ಲಿ ಹೋಗುವಾಗ ಈ ನಿನ್ನ ತಾಯಿ ಕೊಟ್ಟಿರುವ ಶಾಪ 1 ವರ್ಷಗಳ ಕಾಲ ನಿನಗಿದ್ದು ನಿನಗೆ ಉಪಕಾರ ಮಾಡುತ್ತೆ. ಹೋಗು. ನಿನಗಾಗಿ ನಿನ್ನ ತಮ್ಮಂದಿರು ಅಣ್ಣಂದಿರು ಕಾಡು ನಾಡುಗಳನ್ನೆಲ್ಲ ಅಲಿಯುತ್ತಿದ್ದಾರಾದ್ದರಿಂದ ಹೋಗು ಹೋಗು ಎಂದಾಗ ತಂದೆಗೆ ನಮಸ್ಕರಿಸಿ ಅರ್ಜುನ ರಥವನೇರಿ ಬರುತ್ತಿದ್ದಾನಂತೆ ಪಾಂಡವರು ಇರತಕ್ಕಂಥ ಸ್ಥಳಕ್ಕೆ. ಅಣ್ಣ ಅಣ್ಣ ಎಂದೊಡನೆ ಧರ್ಮರಾಜ ತಮ್ಮನನ್ನು ನೋಡಿ ಬಂದಿಯಾ ಕಂದ? ಅರ್ಜುನ ಓಡೋಡಿ ಬಂದ ಅರ್ಜುನ, ಅಣ್ಣ ನಿನ್ನನ್ನು ಕಾಣಲು ಬಂದಿದ್ದೇನೆ.
ಒಂದನೆಯನ್ನು ತಲಿ ಕರವನ್ನು ಮುಗಿಯುತ್ತ ಬಂದ ನಾಗ ಪಾರ್ಥ. ಕರವನ್ನು ಮುಗಿಯುತ್ತ ವರವನ್ನು ಪಡೆದನು ಎಂದು ಪೇಳುತ್ತಲಿಯಾಗ ಹರನ ಒಲಿಮೆಯನ್ನು ಕೊಂಡಾಡುತ್ತಲಿ ನಿಂತ ಪಾರ್ಥ ಬೇಗ. ನಿಂದ ಪಾರ್ಥ ಬೇಗ. ಅಣ್ಣ ಅಂತ ನಮಸ್ಕಾರ ಮಾಡಿದರೆ ತಮ್ಮನನ್ನು ಬಾಚಿ ತಬ್ಬಿದಂತ ಧರ್ಮರಾಜ ಕೇಳಿದ, ತಮ್ಮ ಶಿವನನ್ನು ಕಂಡೆಯಾ? ಆತನ ಪ್ರೀತಿಗೆ ಪಾತ್ರನಾದೆಯಾ? ಅಸ್ತ್ರವನ್ನು ಪಡೆದು ಬಂದೆಯಾ? ಹೌದಣ್ಣ, ನಿನ್ನ ಒಲಿಮೆಯಿಂದ ಅದನ್ನೆಲ್ಲವನ್ನು ಪಡೆದು ಬಂದಿದ್ದೇನೆ. ಇದ ನೋಡು ಅಸ್ತ್ರಗಳು. ನಾ ಶಿವನನ್ನು ಮೆಚ್ಚಿಸಬೇಕಾದರೆ ಸಾಮಾನ್ಯವಾಗಲಿಲ್ವಣ್ಣ. ತಪಸ್ಸನ್ನು ಮಾಡಿದೆ, ಶಿವ ಪರೀಕ್ಷೆ ಮಾಡಲು ಬಂದರೆ ಅವನೊಡನೆ ಹೋರಾಡಿದೆ, ಗುದ್ದಾಡಿದೆ, ಆನಂತರದಲ್ಲಿ ಅಸ್ತ್ರವನ್ನು ಪಡೆದೆ. ಪಕ್ಕದಲ್ಲಿದ್ದ ಭೀಮಸೇನ ಅಂದ, ಬಿಡಬಿಡ, ಯಾವ ದೊಡ್ಡ ಕೆಲಸ ಅಲ್ಲ. ದಯಾಘನನಾದ ಶಿವನನ್ನು ಬರಮಾಡಿಸ್ಕೊಳ್ಳೋದಕ್ಕೆ ತಪಸ್ಸು ಮಾಡದೆ, ಯುದ್ಧ ಮಾಡದೆ, ಹಾಗೆ ಹೀಗೆ ಅಂತ ಕತೆ ಹೇಳ್ತೀಯಲ್ಲ. ಶಂಭೋ ಅಂದ್ರೆ ಓ ಅಂತ ಬರ್ಬೇಕು ಕಣೋ. ಅರ್ಜುನನಿಗೇನೋ ಒಂದು ರೀತಿ ಅವಮಾನವಾಯ್ತು. ಎಲ್ಲಣ್ಣ ನೀ ಕರೆಯೋ ನೋಡೋಣ. ಹಾಗಾದ್ರೆ ನೋಡ್ತೀಯಾ? ನೋಡಿ ಎಂಬುದಾಗಿ ಗಡೆಯನ್ನು ಬಿಸಾಡಿ, ಶಂಭೋ ನೀ ಬರಲಿಲ್ಲ ಎಂದರೆ ನನ್ನ ತಲೆಯೇ ನಿನಗೆ ನಾನು ತೆಂಗಿನಕಾಯಿಯಾಗಿ ಅರ್ಪಿಸುತ್ತೇನೆ ಎಂದು ಬೆನ್ನನ್ನು ಬಾಗಿ ನಿಂತ. ಇನ್ನೇನು ತಲೆಯ ಮೇಲೆ ಗದೆ ಬೀಳಬೇಕು ಅನ್ನುವಾಗ ಶಿವ ನೋಡಿ ಬಂದದನ್ನು ಹಿಡಿದು, ಅಯ್ಯ ಭೀಮನೆ, ನಾನು ನಿನ್ನಲ್ಲೇ ಇದ್ದೇನೆ ಅಂದ ಮೇಲೆ ನೀನೇಕೆ ನನ್ನನ್ನು ಹುಡುಕಾಡುತ್ತಿರುವೆ? ಇದೊಂದು ರೀತಿಯ ಭಕ್ತಿ. ಭೀಮಸೇನ ಗದೆಯನ್ನು ಬಿಸಾಡಿ ತಲೆ ಒಡ್ಡಿದ ಅಂತ ಹೇಳಿ ನಾವು ಮನೆಗೆ ಹೋಗಿ ಗುಂಡ್ಕಲ್ ಬಿಸಾಡಿ ತಲೆ ಕೊಟ್ಟರೆ ಶಿವ ಬರೋಲ್ಲ, ಡಾಕ್ಟರ್ ಬರ್ತಾರೆ. ಇದ್ಯಾಕಯ್ಯ ನಿನಗೇನು ಬಂತು ಗ್ರಾಚಾರ, ಗುಂಡ್ಕಲ್ ಹಾಕೊಂಡೆ ಅಂತ. ಹಾಗಾದರೆ ನಾವು ಭಕ್ತರನ್ನು ಅವಮಾನ ಮಾಡಿದಂತಾಯಿತಲ್ವೇ? ಅಂದರೆ ದೊಡ್ಡವರು ಹೇಳ್ತಾರೆ, ಭೀಮನಂತಾಗಿ ಪರೀಕ್ಷೆಯನ್ನು ಮಾಡಿ ಭೀಮನಂತಾಗದೆ ಪರೀಕ್ಷೆಯನ್ನು ಮಾಡಬೇಡಿ. ಅನೇಕ ಜನ ಶರಣರು, ಸಾಧುಗಳು ತಾವು ಸಾಧಿಸಿದ ಕೆಲಸವನ್ನು ನೋಡಿ ನಾವು ಹಾಗೆ ಮಾಡ್ತೇವೆ ಎಂಬ ಭ್ರಮೆಗೊಳಗಾಗಬೇಡಿ. ನೀವು ಅವರಂತಾಗಿ ಸಾಧಿಸಿದರೆ ಮಾತ್ರ ನಿಮಗೆ ಜಯವಲ್ಲದಿದ್ದರೆ ಜಯವಿಲ್ಲ ಎಂದರಂತೆ. ಆಗ ಅರ್ಜುನ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿದರೆ ಆ ಅಣ್ಣನಾದ ಧರ್ಮರಾಜ ಹೇಳ್ತಾನೆ, ಏನು ಪುಣ್ಯವು ನಿನ್ನದು ಕಂದ. ಪಾವನವಾಯಿತು ನಿನ್ನ ಕಣ್ಗಳು ಶಿವನನ್ನು ಕಂಡದ್ದಕ್ಕಾಗಿ. ಈ ಅಸ್ತ್ರಬಲದಿಂದ ನಮ್ಮ ಹಿರಿಯರಾದ ವೇದವ್ಯಾಸರು ಕೊಟ್ಟ ಒಂದು ಆದೇಶದಂತೆ ನಮ್ಮ ಜೀವನವನ್ನು ಸಾಗಿಸೋಣ. ಇದೆಲ್ಲ ಕೃಷ್ಣನ ಒಲಿಮೆ ಎಂದರೆ ಸಾಧು ಸಂತರೆಲ್ಲರೂ ಶಿವನನ್ನು ಕಂಡು ಬಂದಿರತಕ್ಕಂಥ ಅರ್ಜುನನನ್ನು ಹೊಗಳುತ್ತಿದ್ದರಂತೆ. ಕಳೆಯುತ್ತಿದ್ದ ಕಾಲ, ಕಳೆಯಿತು ಕಾಲ, ಉರುಳಿತು ಮಾಸ, ಹರಿಯದ ಯಾಕರ ಕರುಣಗಲಿ. ಕಾನನ ವಾಸವ ಕಳೆದ ಪಾಂಡವರು ಎದುರು ನೋಡು ತಲಿದಿರವಾಗ ಹರಿಗೆ ಒಲಿಮೆಯದು ಬರದರೆ ಸಾಕೆಂದು ತಡಿದರು ಬೇಗ. ವರನರ ಗರಿತರದಲ್ಲಿ ಮೆರೆಯುವ ಜಗದಳು ಮೆರೆದ ರಾಗ. ಮಹಾನುಭಾವನಾದಂತ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದ ಮೇಲೆ ಘೋರವಾದ ಯುದ್ಧವನ್ನು ನಡೆದು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಹರನ ಒಲಿಮೆಯಿಂದ ತಾವೆನತವನ್ನು ಪಡೆದರು ಎಂದಾಗ ಆ ಪಶುಪತಿಯ ಅನುಗ್ರಹದಿಂದ ದೊರೆತ ಪಾಶುಪತಾಸ್ತ್ರದ ಪ್ರಭಾವದಲ್ಲಿ ಮಹಾನುಭಾವರಾದ ಪಾಂಡವರು ತಾವು ಸಕಲ ರಾಜ್ಯವನ್ನು ಗಳಿಸಿದರು ಎಂಬಲ್ಲಿಗೆ ಶಿವನು ಭಕ್ತರಿಗಾಗಿ ತಾನು ಸೋತರು ಮತ್ತೊಬ್ಬರನ್ನು ಕಾಪಾಡುತ್ತಾನೆ ಎಂಬತಕ್ಕಂಥ ಕಥಾಭಾಗವನ್ನು ಹೇಳುತ್ತಾ ಈ ಪಾಶುಪತಾಸ್ತ್ರಕ್ಕೆ ನಾವು ಮಂಗಳವನ್ನು ಹಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ. ಹರ ನಮಃ ಪಾರ್ವತೀ ಪದೇ, ಹರ ಹರ ಮಹಾದೇವ ಶಂಭೋ. ಲಕ್ಷ್ಮೀ ರಮಣ ಗೋವಿಂದ.